ಪ್ರಾಪರ್ ಬ್ರಷಿಂಗ್ ಅಂದ್ರೆ ಏನು ಅಂತ ಮತ್ತೆ ಇವಾಗ LKG ಹೋಗಿ ಕಲ್ತ್ಕೊಳ್ಬೋದಾ? ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅವನು ಒಂದು 2 to 3 minutes ಕರೆಕ್ಟಾಗಿ ಬ್ರಷ್ ಮಾಡಿದ್ರೆ ಅದು ಮೋರ್ ದೆನ್ ಸಫಿಷಿಯಂಟ್. ಸೌದೋಗುದು ನೀನೇ ನಿನ್ ಕೈಯಲ್ಲಿ ಮಾಡ್ಕೊಳ್ಳೋದು, ತುಂಬಾ ಉಜ್ಜಿ 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 ಟೂ ಮಾಡೋ ಸರ್ಫೇಸ್ ಮಾತ್ರನೇ ಸ್ಟ್ರೈಟ್ ಆಗಿ ಮಾಡ್ಬೋದು. ಇನ್ ಮಿಕ್ಕಿದ ಕಡೆಯಿಂದ ಯು ಹ್ಯಾವ್ ಟು ಫಾಲೋ ದ ಟೆಕ್ನಿಕ್. ನ್ಯಾಚುರಲ್ ಆಗಿ ಕೆಲವು ಸ್ಟೇನ್ಸ್ ಆಗತ್ತೆ, ಈ ಬ್ಲ್ಯಾಕ್ ಕಲರ್ ಆಗುವಂಥದ್ದು, ಪಾಚಿ ಬಂದಂಗೆ ಆಗುವಂಥದ್ದು ಅಂತ. ಅದು ಯಾಕಾಗತ್ತೆ ಅಂಡ್ ಅದರದ್ದು ರೆಮಿಡಿ ಏನು? ಎನಾಮಲ್ ಥಿಕ್ನೆಸ್ ಕಮ್ಮಿ ಆದಾಗ ನಿಮಗೆ ಸೆನ್ಸಿಟಿವಿಟಿ ಶುರುವಾಗುತ್ತೆ. ಆವಾಗ ನೀವು ಏನು ಗಟ್ಟಿ ಪದಾರ್ಥ ಕಚ್ಚಿದಾಗ ನೋವು ಬರೋದು, ಹುಳಿ ಪದಾರ್ಥ ಮತ್ತೆ ತಗೊಂಡಾಗ ಜುಮ್ ಅನ್ಸೋದು, ಎಸ್ಪೆಷಲಿ ಐಸ್ ಕ್ರೀಮ್ ತಿನ್ನೋದು. ಬಟ್ ಇವಾಗ ಕೆಲವು ಸತಿ ಏನಾಗುತ್ತೆ, ಹಲ್ಲು ನೋವು ಅಂತ ಬಂದ್ರೆ ತಲೆನೋವು ಬರುತ್ತೆ. ಈ ಅಂದ್ರೆ ಒಂದ್ ಸೈಡ್ ಫುಲ್ ಮುಖ ಅಂದ್ರೆ ಫೇಸ್ದು ಒಂದ್ ಪೋರ್ಷನ್ ಫುಲ್ ನೋವು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗೆ ಯಾಕಾಗತ್ತೆ? ಹಲ್ಲು ನೋವು ಬಂದ್ರೆ ವಾಟ್ ಈಸ್ ದ ಕನೆಕ್ಷನ್? ಎಸ್ಪೆಷಲಿ ವಿಸ್ಡಮ್ ಟೂತ್ ಎಲ್ಲ ಪೇನ್ ಬಂದಾಗ ಕತ್ ನೋವು ಬಂತು ಅಂತ ಹೇಳ್ತಾರೆ, ಕೆಲವರು ಕಿವಿ ಒಳಗ್ ನೋವು ಬಂತು ಅಂತ ಹೇಳ್ತಾರೆ. ಅಂದ್ರೆ ಈಗಿನ ಕಾಲದ ಮಕ್ಕಳೆಲ್ಲ ಎಷ್ಟು ಶುಗರಿ ಐಟಮ್ ತಿಂತಾರೆ ಅಂದ್ರೆ ಆ ಪೇಸ್ಟ್ರೀಸ್ ಅಂತೂ ಪೇಸ್ಟ್ರೀಸ್ ಫುಲ್ ಆಫ್ ಶುಗರ್. ಇಸ್ ದೇರ್ ಎನಿಥಿಂಗ್ ದಟ್ ವಿ ನೀಡ್ ಟು ಲುಕ್ ಅಟ್ ದ ಪ್ಯಾಕೇಜಿಂಗ್? ಈ ಇಂಗ್ರೀಡಿಯೆಂಟ್ ಇದ್ರೆ ಬೇಡ ಅಥವಾ ಇದಿದ್ರೆ ಸೇಫ್ ತಗೊಳ್ಳಿ, ಆ ಥರ ಏನಾದರೂ ಡು ಯು ಸಜೆಸ್ಟ್? ಅಂದ್ರೆ ಲೈಕ್ ಒಂದು ಟೂತ್ ಪೇಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಅ ಸೆಟ್ ಆಫ್ ಥಿಂಗ್ಸ್ ವಾಟ್ ಕ್ಯಾನ್ ಬಿ ಆಡೆಡ್ ಟು ಇಟ್ ಅಂತ ಇರುತ್ತೆ. ಜೆಲ್ ಪೇಸ್ಟ್ ಯೂಸ್ ಮಾಡೋರಿಗೆ ತುಂಬಾ ಸೆನ್ಸಿಟಿವ್ ಇರುತ್ತೆ. ಈಗ ವಾಟ್ ಡು ಯು ಸಜೆಸ್ಟ್? ಮೌತ್ ವಾಶ್ ಅನ್ನೋದನ್ನ ಡೈಲಿ ಯೂಸ್ ಮಾಡಬೇಕಾ ಬೇಡವಾ ಅಂತ? ಇಷ್ಟೊತ್ತು ನಾವು ಒಂದಷ್ಟು ಸಮಸ್ಯೆಗಳು ಅಂದ್ರೆ ಏನೇನ್ ಪ್ರಾಬ್ಲಮ್ಸ್ ಬರಬಹುದು ಅಂತ ಮಾತಾಡಿದ್ವಿ. ಇಷ್ಟೆಲ್ಲ ಮಾತಾಡಿದ್ಮೇಲೆ ನನ್ಗನ್ಸಿದ್ದು ಇದಕ್ಕೆಲ್ಲ ಕಾರಣ ಬ್ರಷಿಂಗ್ ಅಲ್ಲಿ ಏನಾದ್ರೂ ತಪ್ಪಾಗಬಹುದು. ದಟ್ ಶುಡ್ ಬಿ ದ ಬೇಸ್ ಲೈನ್ ಅಂತ ಅನ್ನಿಸ್ತು. ಸೊ ವಾಟ್ ಈಸ್ ದ ಬೇಸಿಕ್ಸ್ ಆಫ್ ಇಟ್? ಅಂದ್ರೆ ಪ್ರಾಪರ್ ಬ್ರಷಿಂಗ್ ಅಂದ್ರೆ ಏನು ಅಂತ ಮತ್ತೆ ಇವಾಗ LKG ಹೋಗಿ ಕಲ್ತ್ಕೊಳ್ಬೋದಾ? ಪ್ರಾಪರ್ ಬ್ರಷಿಂಗ್ ಅಂದ್ರೆ ಯು ಗೆಟ್ 3 ಟೈಪ್ಸ್ ಆಫ್ ಬ್ರಷ್, ಹಾರ್ಡ್, ಮೀಡಿಯಂ, ಸಾಫ್ಟ್ ಅಂತ ಸಿಗುತ್ತೆ. ಸೊ ಯೂಶಲಿ ನಾನ್ ಇನ್ಸಿಸ್ಟ್ ಮಾಡೋದು ಸಾಫ್ಟ್ ಬ್ರಷ್. ಇಲ್ಲ ಕೆಲವ್ರು ಹೇಳ್ತಾರೆ ಅಯ್ಯೋ ಸಾಫ್ಟ್ ಬ್ರಷ್ ಅಲ್ಲಿ ಬ್ರಷ್ ಮಾಡಿದ್ರೆ ನಮ್ಗೆ ಅನ್ಸೋದೇ ಇಲ್ಲ, ಫ್ರೆಶ್ನೆಸ್ ಇರಲ್ಲ ಅಂತಾರೆ. ಅವಾಗ ಒಂದ್ ಸ್ವಲ್ಪ ಮೀಡಿಯಂಗೆ ಹೋಗಿ ಅಂತ ಹೇಳ್ತೀನಿ. ಬಟ್ ಹಾರ್ಡ್ ಬ್ರಷ್ ಬಿಲ್ಕುಲ್ ಬೇಡ ಅಂತ ಹೇಳೋದು, ಬೇಡ ಯೂಸ್ ಮಾಡಬೇಡಿ, ಬಿಕಾಸ್ ಇಟ್ ಇಸ್ ವೆರಿ ಹಾರ್ಶ್ ಟು ದ ಎನಾಮಲ್. ಓಕೆ, ಇವಾಗ ಬೇಸಿಕ್ಸ್ ಆಫ್ ಬ್ರಷಿಂಗ್ ಟೆಕ್ನಿಕ್ಸ್ ಹೇಳ್ಕೊಡಿ ನಮಗೆ. ಈಗ ಏನಂದ್ರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅವನು ಒಂದು 2 to 3 minutes ಕರೆಕ್ಟಾಗಿ ಬ್ರಷ್ ಮಾಡಿದ್ರೆ ಅದು ಮೋರ್ ದೆನ್ ಸಫಿಷಿಯಂಟ್. ಕೆಲವ್ರು ಏನ್ ಐಡಿಯಾ ಅಂದ್ರೆ ನಾನು ಹೆಚ್ಚೊತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಹಲ್ಲು ಅಂತ ತುಂಬಾ ಮಾಡೋದು. ಓಕೆ ಅಂದ್ರೆ 5 minutes ಗಿಂತ ಹೆಚ್ಚು ಮಾಡ್ತಾರೆ. ಕೆಲವರೆಲ್ಲ 10 to 15 minutes ಎಲ್ಲ ಮಾಡೋರು ಇದ್ದಾರಂತೆ, ನನ್ನ ಪೇಷಂಟ್ಸ್ ಹೇಳಿ ಕೇಳಿರೋದು. ಸೊ ಅಂಥದವ್ರಿಗೆ ಏನಾಗುತ್ತೆ, ನಾನು ಹೇಳಿದ್ನಲ್ಲ ಅಪಾರ್ಟ್ ಫ್ರಮ್ ಕ್ಯಾವಿಟಿ ಯಾವ್ದೆಲ್ಲ ಅಡಲ್ಟ್ಹುಡ್ ಪ್ರಾಬ್ಲಮ್ ಇರುತ್ತೆ ಅಂತ, ಸೌದೋಗುದು ನೀನೇ ನಿನ್ ಕೈಯಲ್ಲಿ ಮಾಡ್ಕೊಳ್ಳೋದು, ತುಂಬಾ ಉಜ್ಜಿ 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 ಆತರ. ಮತ್ತೆ ಕೆಲವರು ಅಂದ್ರೆ ಯೂಶಲಿ ಮಕ್ಕಳಲ್ಲಿ ನೋಡೋದು, ನಮ್ ಕಷ್ಟಕ್ಕೆ ಹೋಗಿ ಬ್ರಷಿಂಗ್ ಮಾಡೋದು ಮಕ್ಕಳು. ಹೋಗು ಸ್ಕೂಲ್ ಟೈಮ್ ಆಯ್ತು ಹೋಗು ಬೇಗ ಅಂತ ಕಳಿಸ್ತೀವಲ್ಲ, ಅಲ್ಲಿ ಹೋದಾಗ ಸುಮ್ನೆ 1 minute ಕೂಡ ಮಾಡಲ್ಲ, ಹಿಂಗ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಸೊ ಹಂಗಿದ್ದಾಗ್ಲೂ ಕಷ್ಟ. ಇಫ್ ಯು ಬ್ರಷ್ ಲೆಸ್ ಟೈಮ್ ಆಲ್ಸೋ ಇಸ್ ಡಿಫಿಕಲ್ಟ್, ಮೋರ್ ಟೈಮ್ ಆಲ್ಸೋ ಇಸ್ ಡಿಫಿಕಲ್ಟ್. ಸೊ ಅದರಿಂದ ನೀವು ಯೂಶಲಿ ಒಂದು 3 to 4 minutes ಮಾಡಿದ್ರೆ ಸಾಕು ಬ್ರಷಿಂಗ್, ಇಲ್ಲ 2 to 3 minutes. ಸೊ ಪ್ರಾಪರ್ ಆಗಿ ಬ್ರಷಿಂಗ್ ಮಾಡ್ಬೇಕು. ನಾ ಅದೇ ಹೇಳಿದ್ನಲ್ಲ, ಫ್ರಂಟ್ ಟೂತ್ ನ ಅಪ್ ಅಂಡ್ ಡೌನ್ ಮೋಷನ್ ಅಲ್ಲೇ ಮಾಡ್ಬೇಕು, ಹಿಂಗ್ ಹೊರಿಸಾಂಟಲ್ ಆಗಿ ಮಾಡಬಾರ್ದು. ಈವನ್ ಬ್ಯಾಕ್ ಟೂತ್ ಕೂಡ ಹಿಂಗ್ ಹೊರಿಸಾಂಟಲ್ ಆಗಿ ಮಾಡಬಾರ್ದು, ಸರ್ಕ್ಯುಲರ್ ಆಗೇ ಮಾಡ್ಬೇಕು. ಸೊ ಚೂ ಮಾಡೋ ಸರ್ಫೇಸ್ ಮಾತ್ರನೇ ಸ್ಟ್ರೈಟ್ ಆಗಿ ಮಾಡ್ಬೋದು. ಇನ್ ಮಿಕ್ಕಿದ ಕಡೆಯಿಂದ ಯು ಹ್ಯಾವ್ ಟು ಫಾಲೋ ದ ಟೆಕ್ನಿಕ್. ಈ ಟೆಕ್ನಿಕ್ ಫಾಲೋ ಮಾಡಿದ್ರೆ ಬೋತ್ ದ ಟೀತ್ ಆಲ್ಸೋ ವಿಲ್ ಬಿ ಸೇಫ್ ಅಂಡ್ ಆಸ್ ವೆಲ್ as ಒಸಡು ಪ್ರಾಬ್ಲಮ್ ಇರಲ್ಲ. ಓಕೆ ಮ್ಯಾಮ್, ಇನ್ನೊಂದ್ಸತಿ ನಂಗೆ ಅರ್ಥ ಮಾಡಿಸಿ. ಇವಾಗ ಬ್ರಷಿಂಗ್ ಅಂದ್ಕೂಡ್ಲೆ ನಾವ್ ಅನ್ಕೋತೀವಿ ಹಲ್ಲನ್ನ ಕ್ಲೀನ್ ಮಾಡಕ್ಕೆ ಅಂತ. ಬ್ರಷಿಂಗ್ ಅಲ್ಲಿ ಗಮ್ ಕ್ಲೀನಿಂಗ್ ಪಾತ್ರ ಹೇಗೆ, ಯಾವಾಗ, ಹೇಗ್ ಮಾಡ್ಬೇಕು ಅನ್ನೋದು? ಗಮ್ ಕ್ಲೀನಿಂಗ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಗಮ್ ನ ನಾವೇನ್ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಬ್ರಷಿಂಗ್ ಟೆಕ್ನಿಕ್ ಫಾಲೋ ಮಾಡಿದಾಗ ಸರ್ಕ್ಯುಲರ್ ಆಗಿ ಮಾಡ್ಬೇಕು, ಹೊರಿಸಾಂಟಲ್ ಆಗಿ ಮಾಡಬಾರ್ದು ಅಂತೆಲ್ಲ ಇರುತ್ತೆ. ಸೊ ಸುಮಾರು ಜನ ಏನಂದ್ರೆ ಬ್ರಷ್ ನ ಹೊರಿಸಾಂಟಲ್ ಆಗಿ ಮಾಡ್ತಾರೆ. ಸೊ ಹೊರಿಸಾಂಟಲ್ ಆಗಿ ಮಾಡಿದಾಗ ಏನಾಗುತ್ತೆ, ಬಿಟ್ವೀನ್ 2 teeth ಗಮ್ಸ್ ಒಳಗೆ ಗಮ್ ಎಂಬ್ರೇಜರ್ ಅಂತ ಹೇಳ್ತೀವಿ, ಅದ್ರ ಒಳಗೆ ಫುಡ್ ಹಂಗೆ ಕೂತಿರುತ್ತೆ ಸುಮಾರು ಜನಕ್ಕೆ. ಅದು ಬಾಯಿ ಮುಕ್ಕಳಿಸ್ದಾಗ್ಲೂ ಹೋಗಲ್ಲ, ಏನು ಮಾಡಲ್ಲ. ಸೊ that is called as plaque ಅಂತ ಹೇಳ್ತೀವಿ. after few hours it is called as plaque. ಆ ಪ್ಲಾಕ್ ಬಂದು ಇರಿಟೇಟ್ ಮಾಡ್ತಾ ಇರುತ್ತೆ ಗಮ್ಸ್ ನ.
ಸೊ ಆವಾಗ ಬ್ರಷ್ ಮಾಡುವಾಗ ಬ್ಲೀಡಿಂಗ್ ಎಲ್ಲ ಆಗೋದು. ಸೊ ಬ್ರಷಿಂಗ್ ಟೆಕ್ನಿಕ್ ಮಾಡಿಬಿಟ್ರೆ ನಿಮ್ಗೆ ಬೋತ್ ದ ಟೀತ್ ಆಸ್ ವೆಲ್ ಎಸ್ ಗಮ್ಸ್ ಎರಡೂ ಕ್ಲೀನ್ ಆಗುತ್ತೆ. ಓಕೆ. ಹಿಂದೆ ಎಲ್ಲ ದೊಡ್ಡವರು ಹೇಳ್ತಾ ಇದ್ರು ಹಲ್ಲುಜ್ಜದ ಮೇಲೆ ವಸಡು ತಿಕ್ಕು ಅಂತ ಹೇಳ್ತಾ ಇದ್ರು, ಅಂದ್ರೆ ಬೆರಳಲ್ಲಿ ವಸಡನ್ನು ಕೂಡ ಮಸಾಜ್ ಮಾಡ್ದಂಗ ಆಗ್ತಾ ಇತ್ತು ಅಂತ. ಈಸ್ ದಟ್ ದ ಪ್ರಾಪರ್ ಟೆಕ್ನಿಕ್? ಅಲ್ಲ, ಮಸಾಜ್ ಮಾಡೋದು ಅಂದ್ರೆ ಅವ್ರಿಗೆ ಅಷ್ಟೊಂದು ಅರಿವಿರ್ಲಿಲ್ಲ ಹೇಗ್ ಮಾಡ್ಬೇಕು ಅನ್ನೋದು, ಸುಮ್ನೆ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಬಂದಾಗ ಹೇಳ್ತೀವಿ ಹೇಗೆ ಗಮ್ ಮಸಾಜ್ ಮಾಡ್ಬೋದು ಅಂತ. ಸೊ ನಾವು ಅಪ್ಪರ್ ಗಮ್ಸ್ ನ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಾಡಿ, ಬಿಕಾಸ್ ಅಪ್ಪರ್ ಗಮ್ಸ್ ಹಿಂಗ್ ರನ್ ಆಗುತ್ತೆ, ಓಕೆ, ಲೋವರ್ ಗಮ್ಸ್ ಉಲ್ಟಾ ರನ್ ಆಗುತ್ತೆ. ಕರೆಕ್ಟ್. ಸೊ ಅಲಾಂಗ್ ವಿತ್ ದ ಗಮ್ ಲೈನ್ ನೀವು ಮಸಾಜ್ ಮಾಡಿ ಅಂತ ಹೇಳೋದು. ಸೊ ಆವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಈವನ್ ಗಮ್ ಅಡಿನಲ್ಲಿ ಸುಮಾರು ಜನಕ್ಕೆ ಸ್ಪೇಸಿಂಗ್ ಇರುವರು ಕೂಡ, ಸೊ ವೆನ್ ಐ ಕೀಪ್ ಟೆಲ್ಲಿಂಗ್ ದೆಮ್ ಅಟ್ಲೀಸ್ಟ್ ಒಂದು 1 month ಗಮ್ ಮಸಾಜ್ ಚೆನ್ನಾಗಿ ಮಾಡಿ ಅಂತ ಹೇಳಿದ್ರೆ, ಸೊ ದೇ ಹ್ಯಾವ್ ಕಮ್ ಬ್ಯಾಕ್ ಅಂಡ್ ಟೋಲ್ಡ್ ಮಿ ಮಸಾಜ್ ಅಲ್ಲೇ ಕ್ಲೋಸ್ ಆಯ್ತು ಗಮ್ಸ್ ಅಂತ. ನೈಸ್. ಸೊ ಯು ಡೋಂಟ್ ಹ್ಯಾವ್ ಟು ಗೆಟ್ ಅ ಫಿಲ್ಲಿಂಗ್ ಆರ್ ಕ್ಯಾಪ್ ಹಾಕೋದು ಏನು ಬೇಕಿರಲ್ಲ, ಬರೀ ಗಮ್ಸ್ ನ ಕೇರ್ ತಗೊಂಡ್ರೆ ಸಾಕು. ಹಲ್ಲಿನ ಹಿಂಭಾಗ ಬ್ರಷ್ ಮಾಡೋದ್ರ ಬಗ್ಗೆ ಹಲ್ಲಿನ ಹಿಂಭಾಗನು ಬ್ರಷ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಅಲ್ಲಿ ಅದ್ರಲ್ಲೂ ಹಿಂದೆನೂ ತಗೊಂಡ್ ಬ್ರಷ್ ಮಾಡ್ಬೋದು. ವೆನ್ ಯು ಆರ್ ಬ್ರಷಿಂಗ್ ಆನ್ ದ ಚೂಯಿಂಗ್ ಸರ್ಫೇಸ್ ಅಲ್ಲ, ಆವಾಗಲೇ ಹಲ್ಲಿನ ಹಿಂಭಾಗದಲ್ಲೂ ಮಾಡ್ಬೋದು. ಓಕೆ. ಯೂಶಲಿ ಜನ ಇಗ್ನೋರ್ ಮಾಡ್ತಾರಲ್ವಾ ಹಲ್ಲಿನ ಹಿಂಭಾಗ ಬ್ರಷ್ ಮಾಡೋದಿಲ್ಲ. ಮತ್ತೆ ಹೆಚ್ಚೊತ್ತು ಮಾಡೋರು ಕೂಡ ಹೊರಗಡೆನೆ ಮಾಡ್ತಾರೆ ಜಾಸ್ತಿ, ಒಳಗಡೆ ಜಾಸ್ತಿ ಮಾಡೋದಿಲ್ಲ. ಓಕೆ. ಸೊ ಅದರಿಂದ ಹೊರಗಡೆ ಮಾಡುವಾಗ ಏನಾಗುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ ಬಂತು ಅಂದ್ರೆ ಸೇಮ್ ಥಿಂಗ್ ಎನಾಮಲ್ ಎಲ್ಲ ಓನೌಟ್ ಆಗ್ತಾ ಹೋಗುತ್ತೆ. ಸೊ ದಟ್ ವಿಲ್ ಲೀಡ್ ಟು ಲಾಟ್ ಆಫ್ ಸೆನ್ಸಿಟಿವಿಟಿ. ಏನು ಕೆಲವ್ರಿಗೆಲ್ಲ ಎಷ್ಟು ಆಗಿರುತ್ತೆ ಅಂದ್ರೆ ಗಟ್ಟಿ ಪದಾರ್ಥನೇ ಕಚ್ಚಕ್ಕಾಗಲ್ಲ, ಬಿಕಾಸ್ ಕಚ್ಚಿದ್ರೆ ನೋವು ಬರುತ್ತೆ, ಬಿಕಾಸ್ ಎನಾಮಲ್ ಇರಲ್ಲ ಅವ್ರಿಗೆ. ಅಂದ್ರೆ ಗಮ್ಸ್ ಹಲ್ಲು ಗಟ್ಟಿ ಇರುತ್ತೆ, ಬಟ್ ಎನಾಮಲ್ ಸೆನ್ಸಿಟಿವಿಟಿ. ಸೊ ಎನಾಮಲ್ ಥಿಕ್ನೆಸ್ ಕಮ್ಮಿ ಆದಾಗ ನಿಮ್ಗೆ ಸೆನ್ಸಿಟಿವಿಟಿ ಶುರು ಆಗುತ್ತೆ. ಆವಾಗ ನೀವು ಏನು ಗಟ್ಟಿ ಪದಾರ್ಥ ಕಚ್ಚಿದಾಗ ನೋವು ಬರೋದು, ಹುಳಿ ಪದಾರ್ಥ ಮತ್ತೆ ತಗೊಂಡಾಗ ಜುಮ್ ಅನ್ಸೋದು, ಅಂಡ್ ಎಸ್ಪೆಷಲಿ ಐಸ್ ಕ್ರೀಮ್ ಕೋಲ್ಡ್ ಒನ್ಸ್ ಎಲ್ಲ ತಗೊಳಕ್ಕೆ ಆಗಲ್ಲ, ತಿಂದ ತಕ್ಷಣ ಸಾಕು ಜುಮ್ ಅಂದ್ಬಿಡುತ್ತೆ. ಸೊ ಈ ಜುಮ್ ಅನ್ನೋದೆಲ್ಲ ಬಿಕಾಸ್ ಆಫ್ ದ ಎನಾಮಲ್ ಇಶ್ಯೂನಾ? ಒನ್ ಇಸ್ ಎನಾಮಲ್ ಇಶ್ಯೂ, ಅನದರ್ ಒನ್ ಇಸ್ ಕ್ಯಾವಿಟಿ ಇದ್ದಾಗ್ಲೂ ಆ ತರ ಆಗುತ್ತೆ. ಕ್ಯಾವಿಟಿ ಇದ್ದಾಗ್ಲೂ ನಿಮ್ಗೆ ಸೆನ್ಸಿಟಿವಿಟಿ ಪ್ರಾಬ್ಲಮ್ ಇರುತ್ತೆ, ಅದರಿಂದನೂ ಆಗುತ್ತೆ. ಸೊ ಅದಕ್ಕೆ ಬ್ರಷಿಂಗ್ ಇಟ್ ಹ್ಯಾಸ್ ಟು ಬಿ ಡನ್ ಪ್ರಾಪರ್ಲಿ. ಸೊ ನೀವು ಇದರ್ ಮ್ಯಾನ್ಯುಯಲ್ ಆಗು ಮಾಡ್ಕೋಬಹುದು, ಮತ್ತೆ ಈಗೆಲ್ಲ ಎಲೆಕ್ಟ್ರಿಕ್ ಬ್ರಷಸ್ ಬಂದಿದೆಯಲ್ಲ ಅದರಲ್ಲೂ ಮಾಡ್ಕೋಬಹುದು. ಸೊ ಎಲೆಕ್ಟ್ರಿಕ್ ಬ್ರಷಸ್ ಅಲ್ಲಿ ಏನಂದ್ರೆ ನಿಮ್ಗೆ ಜಾಸ್ತಿ ರೊಟೇಷನ್ಸ್ ಇರುತ್ತೆ, ಸ್ಟ್ರೋಕ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಮತ್ತೆ ನಿಮ್ಗೆ ಏನಂದ್ರೆ ಅದು ಟೈಮ್ ಕಂಟ್ರೋಲ್ ಆಗಿರುತ್ತೆ. ಓಕೆ, ಆ ಥರ ಇರುತ್ತೆ. ಮ್ಯಾನ್ಯುವಲ್ ಅಂದರೆ ನಾವಾಗೇ ಮಾಡೋದ್ರಿಂದ ವಿ ಹ್ಯಾವ್ ಟು ಕಂಟ್ರೋಲ್ ಎವ್ರಿಥಿಂಗ್. ಹೇಗೆ ಬ್ರಷ್ ಮಾಡೋದು, ಮತ್ತೆ ಹೆಚ್ಚು ಟೈಮ್ ಮಾಡಬಾರ್ದು, ಆ ಪರ್ಟಿಕ್ಯುಲರ್ ಲಿಮಿಟ್ ಸಾಕು ಅಂತ ಮಾಡ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ಸೊ ಎಲೆಕ್ಟ್ರಿಕ್ ಬ್ರಷ್ ಇಸ್ ಲಿಟಲ್ ಮೋರ್ ಕನ್ವೀನಿಯಂಟ್, ಬಟ್ ಓನ್ಲಿ ಥಿಂಗ್ ನಾರ್ಮಲ್ ಮ್ಯಾನ್ಗೆ ಒಂದು ಕಾಸ್ಟ್ ಎಫೆಕ್ಟಿವ್. ಸ್ವಲ್ಪ ನಾರ್ಮಲ್ ಗೆ ಕಷ್ಟ ಆಗುತ್ತೆ, ಮ್ಯಾನ್ಯುಯಲ್ಲೇ ಮಾಡ್ಕೋಬೇಕು. ಅಫೋರ್ಡಬಿಲಿಟಿ ಇರೋರೆಲ್ಲ ಎಲೆಕ್ಟ್ರಿಕ್ ಬ್ರಷಸ್ ಎಲ್ಲ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಾವು ಬಿಗಿನಿಂಗ್ ಅಲ್ಲಿ ಮಾತಾಡುವಾಗಲೇ ನೀವು ನೈಟ್ ಬ್ರಷ್ ರೂಟೀನ್ ಬಗ್ಗೆನೂ ಹೇಳ್ತಾ ಇದ್ರಿ, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಲೈಕ್ ನೈಟ್ ಟೈಮ್ ಬ್ರಷ್ ಮಾಡಿ ಮಲಗಿದ್ರೆ ಒನ್ ಅಡ್ವಾಂಟೇಜ್ ಇಸ್ ಲೈಕ್ ಆಸ್ ಐ ಸೆಡ್ ಫುಡ್ ಏನು ಇರಲ್ಲ ಬಾಯಲ್ಲಿ. ಸೊ ದ ಬ್ಯಾಕ್ಟೀರಿಯಾ ಆಕ್ಟೇ ಮಾಡಲ್ಲ, ಸುಮ್ಮನೆ ಕೂತಿರುತ್ತೆ ನೈಟ್ ಟೈಮ್. ಸೊ ಇಫ್ ದ ಫುಡ್ ಇಸ್ ದೇರ್, ಆಮೇಲೆ ಇಟ್ ವಿಲ್ ಸ್ಟಾರ್ಟ್ ಆಕ್ಟಿಂಗ್ ಆನ್ ದ ಫುಡ್ ಡೆಬ್ರಿ ಅಂತ ಹೇಳ್ತೀವಿ, ಅದರಲ್ಲಿ ಆಕ್ಟಿಂಗ್ ಮಾಡ್ಬಿಟ್ಟು ಕ್ಯಾವಿಟಿ ಪ್ರೊಡಕ್ಷನ್ ಎಲ್ಲ ಆವಾಗ ಶುರು ಆಗುತ್ತೆ. ಇದು ಏನಕ್ಕಂದ್ರೆ ಬಿಕಾಸ್ ಆಫ್ ಸಲೈವಾ ಏನಾಗುತ್ತೆ ಮಾರ್ನಿಂಗ್ ಟೈಮ್ಲೆಲ್ಲ ಜಾಸ್ತಿ ಪ್ರೊಫ್ಯೂಸ್ ಆಗಿರುತ್ತೆ ನಮ್ಗೆ, ಬಿಕಾಸ್ ನಾವು ತಿಂತಾನೆ ಇರ್ತೀವಿ. ಸೊ ಬಾಯಿ ಮುಕ್ಕಳಿಸ್ತೀವಿ, ತಿರ್ಗಾ ತಿಂತಾನೆ ಇರ್ತೀವಿ. ಸೊ ಸಲೈವರಿ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ನೈಟ್ ಟೈಮ್ ಅಲ್ಲಿ ನಾವೇನು ತಿನ್ನಲ್ಲ. ಸೊ ಯೂಶಲಿ ನೈಟ್ ಟೈಮ್ ಅಲ್ಲಿ ಸಲೈವರಿ ಸೆಕ್ರೇಷನ್ ಇಸ್ ಲೆಸ್. ಹೌದು. ಸೊ ಈ ಸಲೈವ ಏನ್ ಮಾಡುತ್ತೆ, ನೀವು ಚೆನ್ನಾಗಿ ಬಾಯಿ ಮುಕ್ಕಳಿಸ್ತಾ ಇದ್ರು ಪರವಾಗಿಲ್ಲ, ಈ ಟ್ಯಾಕ್ಸ್ ಸ್ಕ್ಯಾವೆಂಜರ್ ಅಂತ ಹೇಳ್ತೀವಿ, ಅದೇನ್ ಮಾಡುತ್ತೆ, ಎಂಜಿನ್ ನುಂಗ್ತಾ ಇರುವಾಗ ಎಲ್ಲೆಲ್ಲೋ ಅದು ಅಂಟ್ಕೊಂಡಿರೋ ಅನ್ನದಾಗ್ಲೋ ಎಲ್ಲ ಸ್ಮ್ಯಾಶ್ ಆಗಿರೋ ಫುಡ್ ಪಾರ್ಟಿಕಲ್ ಅಂಟ್ಕೊಂಡಿರುತ್ತೋ ಅದೆಲ್ಲ ಅದು ಕ್ಲೀನ್ ಮಾಡ್ಕೊಂಡು ಒಳಗ್ ತಳ್ತಾ ಹೋಗುತ್ತೆ. ನಾವ್ ಎಂಜಿನ್ ನುಂಗುವಾಗ ಅದ್ರ ಜೊತೆಗೆ ಅದು ಹೊಟ್ಟೋಗುತ್ತೆ. ಸೊ ಇಟ್ಸ್ ಈಸಿ, ನಮ್ ಬೆಳಗ್ಗೆ ನಾವು ಚೆನ್ನಾಗಿ ಬ್ರಷಿಂಗ್ ಬಾಯಿ ಮುಕ್ಕಳಿಸ್ತಾ ಇದ್ರು ಪರವಾಗಿಲ್ಲ ಅಂತ. ನೈಟ್ ಟೈಮ್ ಅಲ್ಲಿ ಸಲೈವರಿ ಸೆಕ್ರೀಷನ್ಸ್ ಕಮ್ಮಿ ಇರುತ್ತೆ. ಆನ್ ಟಾಪ್ ಆಫ್ ಇಟ್ ನೀವೇನಾದ್ರು ನೈಟ್ ಟೈಮ್ ತಿನ್ಬಿಟ್ಟು ಬಾಯಿ ಮುಕ್ಕಳಿಸ್ದೇನೋ ಇಲ್ಲ ಬ್ರಷ್ ಮಾಡ್ದೇನೋ ಹಾಗೆ ಮಲ್ಕೊಂಡ್ರೆ, ಸೊ ದೆನ್ ದ ಬ್ಯಾಕ್ಟೀರಿಯಾ ವಿಲ್ ಸ್ಟಾರ್ಟ್ ಆಕ್ಟಿಂಗ್, ಬಿಕಾಸ್ ಸಲೈವಾನು ಜಾಸ್ತಿ ಪ್ರೊಡಕ್ಷನ್ ಇರಲ್ಲ, ಎಲ್ಲಿ ಆ ಪಾರ್ಟಿಕಲ್ಸ್ ಅಲ್ಲೇ ಇರುತ್ತೆ. ಸೊ ಅದು ಹೋಗುದೇ ಇಲ್ಲ, ಮತ್ತೆ ಅಲ್ಲಿ ಈ ಬ್ಯಾಕ್ಟೀರಿಯಾ ವಿಲ್ ಸ್ಟಾರ್ಟ್ ಆಕ್ಟಿಂಗ್ ಆನ್ ಇಟ್.
ಸೊ ಅವಾಗ ನಮಗೆ ಹಲ್ ನೋವು, ಕ್ಯಾವಿಟಿ ಅದೆಲ್ಲ ಸ್ಟಾರ್ಟ್ ಆಗ್ತಾ ಹ್ಮ್, ಹೋಗುತ್ತೆ. ಹೌದು. ಸೊ ಅದಕ್ಕೆ ನೈಟ್ ಟೈಮ್ ಅಲ್ಲಿ ನಾನು ಪೇಷಂಟ್ಸ್ ಕೇಳೋದು, ಇಫ್ ನಾಟ್ ಬ್ರಷಿಂಗ್, ಎಸ್ಪೆಷಲಿ ಮಕ್ಕಳಿಗೆ ನಿದ್ದೆ ಬಂದ್ಬಿಡುತ್ತೆ ಅಂತ, ಅದೇ ಓನ್ಸೆ ಹೋಗಮ್ಮ ಯಾರು ಮಾಡ್ತಾರೋ ಮಾಡಲ್ಲ ಅಂತವೆ. ಸೊ ಅಟ್ಲೀಸ್ಟ್ ಬಾಯಿ ಮುಕ್ಕಳಿಸಿನಾದ್ ಮಲಗ್ಸಿಕ್ ಹೇಳಿ, ಸೊ ದಟ್ ಆ ಫುಡ್ ಡೆಬ್ರಿನಾದ್ರೂ ಬಾಯಲ್ಲಿ ಇರಲ್ಲ ಅಂತ. ಸೊ ಅದು ಹೊಟ್ಟೋಯ್ತು ಅಂದ್ರೆ ಕ್ಯಾವಿಟಿ ಪ್ರಾಬ್ಲಮ್ ಇರಲ್ಲ ಮಕ್ಕಳಿಗೆ ಅಲ್ವಾ. ಯಾಕಂದ್ರೆ ಈಗಿನ ಕಾಲದ ಮಕ್ಕಳೆಲ್ಲ ಎಷ್ಟು ಶುಗರಿ ಐಟಮ್ ತಿಂತಾರಂದ್ರೆ, ಆ ಪೇಸ್ಟ್ರೀಸ್ ಅಂತೂ ಎಷ್ಟು, ನಾನು ಕೇಕ್ ಅಂಗಡಿಗಳು ಇಷ್ಟೆಲ್ಲ ಓಪನ್ ಆಗಿರೋದು ನೋಡಿದ್ರೆ ಇಷ್ಟು ಜನ ಪೇಸ್ಟ್ರೀಸು ಕೇಕ್ಸು ತಿಂತಾರ ಅಂತ ಅನ್ಸುತ್ತೆ ನಂಗೆ. ಬಿಕಾಸ್ ದಟ್ ಇಸ್ ಫುಲ್ ಆಫ್ ಶುಗರ್. ಸಿ ಪೇಸ್ಟ್ರಿ ಇಸ್ ಫುಲ್ ಆಫ್ ಶುಗರ್. ಸೊ ಅದನ್ನೇ ಮಕ್ಕಳು ಇನ್ಸಿಸ್ಟ್ ಮಾಡೋದು, ಬರ್ಡೇಗೆ ಎಲ್ಲದಕ್ಕೂ ನಂಗೆ ಅದೇ ಬೇಕು ಇದೇ ಬೇಕು ಅಂತ ತಿನ್ನೋದೆಲ್ಲ. ಸೊ ಇದೇ ಪ್ರಾಬ್ಲಮ್ ಆಗೋದು. ಸೊ ದಿಸ್ ಇಸ್ ಒನ್ ಸ್ಕೇರಿಯಸ್ಟ್ ಥಿಂಗ್. ಜನಕ್ಕೆ ಸ್ವೀಟ್ ಅಂದ್ರೆ ಅಲ್ಟಿಮೇಟ್ Yeah. ಕ್ರೇವಿಂಗ್ಸು. ಆ ಸ್ವೀಟ್ ತಿಂದ್ರೆ, ಆ ಡೆಸರ್ಟ್ ತಿಂದ್ರೆ ಸಿಗುವಾಗ ತೃಪ್ತಿ ಯಾವ ಹಬ್ಬದಡಿಗೆ ಫಂಕ್ಷನ್ ಊಟ ಮಾಡಿದ್ರು ಅನ್ಸಲ್ಲ. ಅವಾಗ ಏನ್ ಮಾಡ್ಬೇಕು? ತಿನ್ನದ್ ಬಿಡಕ್ಕಾಗಲ್ಲ ಅನ್ನೋದು ಒಂದ್ ಕಡೆ. ತಿನ್ಬೋದು ಅಂದ್ರೆ ಐ ಆಮ್ ನಾಟ್ ಅಗೇನ್ಸ್ಟ್ ಪೀಪಲ್ ಈಟಿಂಗ್ ಸ್ವೀಟ್ಸ್ ಆಸ್ ಸಚ್ ಅಂತ ಏನಿಲ್ಲ, ತಿನ್ಬೋದು. ತಿಂದ ಮೇಲೆ ನೀವು ಬಾಯಿ ಮುಕ್ಕಿಸಿ ಅಷ್ಟೇ, ಬ್ರಷ್ ಒಂದ್ ಮಾಡಿ rule. ಅಷ್ಟೇ. ಅದೊಂದು ರೂಲ್ ಆಗಿ ಇಟ್ಕೊಳ್ಳಿ. ಹಾ. ಎವ್ರಿ ಟೈಮ್ ಯು ಈಟ್ ಸಮಥಿಂಗ್. ನಾನು ಅದೇ ಹೇಳುದು, ನಿಮ್ಗೆ ಬಾಯಿ ಮುಕ್ಕಳಿಸಕ್ ಜಾಗ ಇಲ್ಲದೆ ಇದ್ರೂ ಪರವಾಗಿಲ್ಲ, ನೀರ್ ತಗೊಂಡು ಜಸ್ಟ್ ಒಂದ್ಸರಿ ರಿನ್ಸ್ ಮಾಡ್ಕೊಳ್ಳಿ. ಅದನ್ನ ಬೇಕಾದ್ರೆ ನುಂಗಿ, ನುಂಗ್ಬಿಡ್ಬೋದು. ಏನ್ ತೊಂದ್ರೆ ಇಲ್ಲ ಅಷ್ಟೇ. ಅಲ್ವಾ. ಕುಡಿಯೋ ನೀರು ನಾವೇ ಕುಡಿಯೋ ತಿನ್ನೋ ಊಟ. ನೀರು ಅಲ್ವಾ, ಕುಡಿಯೋ ನೀರೇನೆ, ಅದೇನು ಉಗಿಲೇಬೇಕು ಅಂತ ಇಲ್ಲ. ನಿಮ್ ಬಾಯಿನ ಸ್ವಚ್ಛ ಮಾಡ್ಕೊತಾ ಇದ್ದೀರಾ, ಸೊ ದಟ್ ಬಾಯಿಲ್ ಆ ಸ್ವೀಟ್ನೆಸ್ ಇರಲ್ಲ ಅಂತ. ಓಕೆ, ಸೊ ಒನ್ಸ್ ಇಟ್ ಗೋಸ್ ಇನ್ ಟು ದ ಗಟ್, ಆಮೇಲೆ ಏನು ಪ್ರಾಬ್ಲಮ್ ಇಲ್ವಲ್ಲ. ಅದು ಬಾಯಲ್ಲೇ ಲಿಂಗರ್ ಆಗ್ತಾ ಇರುವಾಗ ತಾನೇ ಪ್ರಾಬ್ಲಮ್. ಸೊ ಅದು, ಬಟ್ ಐಸ್ ಕ್ರೀಮ್ ಅಲ್ಲಿ ಇಟ್ ಇಸ್ ನಾಟ್ ಲೈಕ್ ದಟ್. ಐಸ್ ಕ್ರೀಮ್ ಅಲ್ಲಿ ಶುಗರ್ ಕಂಟೆಂಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ನೀವು ಡೆಂಟಿಸ್ಟ್ ಎಲ್ಲ ಹಲ್ ಕಿತ್ಬಿಟ್ಟು ಐಸ್ ಐಸ್ ಕ್ರೀಮ್ ಕ್ರೀಮ್ ಸೊ ಐಸ್ ಕ್ರೀಮ್ ಆಕ್ಚುಲಿ ಒಂಥರ ಮಕ್ಕಳಿಗೆ ಇದು ಮಾಡಕ್ಕೆ ಬ್ಲಾಕ್ ಮೇಲ್ ಮಾಡುವಾಗ ಅದು ಒಂದು ಐಸ್ ಕ್ರೀಮ್ ಕೊಡ್ತೀನಿ ಅಂದ್ರೆ ದ ಬೆಸ್ಟ್ ಪಾರ್ಟ್ ಆಫ್ ಗೋಯಿಂಗ್ ಟು ಡೆಂಟಿಸ್ಟ್ ಹಲ್ ಕೀಳ್ಸಕ್ಕೆ ಅಂದ್ರೆ ಅವ್ರ ಐಸ್ ಐಸ್ ಕ್ರೀಮ್ ಕ್ರೀಮ್ ಹೇಳ್ತೀವಿ ಅಂತ. ಬಟ್ ಆಕ್ಚುಲಿ ದಟ್ ಇಸ್ ನಾಟ್ ದ ರೀಸನ್. ಆಕ್ಚುಲಿ ಐಸ್ ಕ್ರೀಮ್, ಐಸ್ ಪ್ಯಾಕ್ ಎಲ್ಲ ಕೊಡೋದು ಏನಕ್ಕೆ ಅಂದ್ರೆ ನಿಮ್ಗೆ ಬ್ಲೀಡಿಂಗ್ ಹೆಚ್ಚಾಗದೆ ಇರ್ಲಿ ಅಂತ. ತಣ್ಣಗಾಗತ್ತಲ್ಲ ಅವಾಗ ಬ್ಲೀಡಿಂಗ್ ಫ್ರೀಸ್ ಆಗುತ್ತೆ ಅದು. ಸೊ ಬ್ಲೀಡಿಂಗ್ ಜಾಸ್ತಿ ಆಗದೆ ಇರ್ಲಿ ಅಂತ ಹೊರಗಡೆಯಿಂದ ಕೋಲ್ಡ್ ಪ್ಯಾಕ್ ಕೊಡಿ, ಕೋಲ್ಡ್ ಆಗಿರೋದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಸೊ ನಾವ್ ಕೆಲವ್ರೆಲ್ಲ ಹಾಲ್ ಕುಡಿಬಹುದಾ ಅಂತಾರ. ಹಾಲೆಲ್ಲ ಕುಡಿದ್ರೆ ಇಟ್ ಡಸಂಟ್ ಸರ್ವಿಸ್ ಪರ್ಪಸ್ ಅಲ್ವಾ, ಕೋಲ್ಡ್ ಇರ್ಬೇಕು. ಸೊ ಇದರ್ ಐಸ್ ಪ್ಯಾಕ್ ಕೊಡಿ, ಇಲ್ಲ ಐಸ್ ಕ್ರೀಮ್ ಆತರ ಏನಾದ್ರು ಜ್ಯೂಸ್ ಆತರ ಎಲ್ಲ ತಗೋಬಹುದು. ಸಮಥಿಂಗ್ ವಿಚ್ ಇಸ್ ಕೋಲ್ಡ್ ತಗೊಂಡ್ರೆ ನಿಮ್ಗೆ ಬ್ಲೀಡ್ ಆಗೋದು ಸ್ಟಾಪ್ ಆಗುತ್ತೆ ಅಂತ, ರಿಡ್ಯೂಸ್ ಆಗುತ್ತೆ, ಬೇಗ ಸ್ಟಾಪ್ ಆಗುತ್ತೆ ಅಂತ. ಓಕೆ ಓಕೆ. ಬಟ್ ಇವಾಗ ಕೆಲವು ಸತಿ ಏನಾಗುತ್ತೆ, ಹಲ್ಲು ನೋವು ಅಂತ ಬಂದ್ರೆ ತಲೆನೋವು ಬರುತ್ತೆ. ಈ ಅಂದ್ರೆ ಒಂದ್ ಸೈಡ್ ಫುಲ್ ಮುಖ ಅಂದ್ರೆ ಫೇಸ್ ಒಂದ್ ಪೋರ್ಷನ್ ಫುಲ್ ನೋವು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಂಗೆ ಯಾಕಾಗತ್ತೆ? ಹಲ್ಲು ನೋವು ಬಂದ್ರೆ ವಾಟ್ ಈಸ್ ದ ಕನೆಕ್ಷನ್? ಈ ಫುಲ್ ಪೋರ್ಷನ್ ನೋವು ಬರುತ್ತಲ್ಲ ಯಾಕೆ? ಅದೇ ಆಕ್ಚುಲಿ ಕನೆಕ್ಷನ್ ಅಂತ ಇಲ್ಲ. ಓನ್ಲಿ ದ ಥಿಂಗ್ ಇಸ್ ಬ್ರೈನ್ ಇಸ್ ಸೆಂಡಿಂಗ್ ಎ ಸಿಗ್ನಲ್. ನಿಂಗೆ ಎಲ್ಲೋ ಪ್ರಾಬ್ಲಮ್ ಇದೆ, ನೀವ್ ಹೋಗಿ ಎಲ್ಲೋ ತೋರ್ಸ್ಕೋಬೇಕು ಅಂತ. ನಾಟ್ ಓನ್ಲಿ ದ ಡೆಂಟಲ್ ಇಶ್ಯೂ ಅಂತ ಇಲ್ಲ, ಅಲ್ಲಿ ನೋವು ಬಂದಾಗ ರೆಫರ್ಡ್ ಪೇನ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಏನಂದ್ರೆ ಅಪ್ಪರ್ ಟೀತ್ ಅಲ್ಲಿ ಪೇನ್ ಬಂದಾಗ ಸುಮಾರು ಜನಕ್ಕೆ ತಲೆನೋವು ಬರುತ್ತೆ. ಓಕೆ, ಲೋವರ್ ಟೀತ್ ಪೇನ್ ಬಂದಾಗ ಕೆಲವ್ರು ಕತ್ ನೋವರೆಗೂ ಹೇಳ್ತಾರೆ. ಎಸ್ಪೆಷಲಿ ವಿಸ್ಡಮ್ ಟೂತ್ ಎಲ್ಲ ಪೇನ್ ಬಂದಾಗ ಕತ್ ನೋವು ಬಂತು ಅಂತ ಹೇಳ್ತಾರೆ. ಕೆಲವ್ರಿಗೆ ಕಿವಿ ಒಳಗ್ ನೋವು ಬಂತು ಅಂತ ಹೇಳ್ತಾರೆ. ಇದೆಲ್ಲ ಇಟ್ ಇಸ್ ಓನ್ಲಿ ಅ ರೆಫರ್ಡ್ ಪೇನ್. ನಿಮ್ಗೆ ಇಂಡಿಕೇಟ್ ಮಾಡುತ್ತೆ ಅಷ್ಟೇ. ಬ್ರೈನ್ ಇಸ್ ಗಿವಿಂಗ್ ಎ ಸಿಗ್ನಲ್, ನಿಂಗೆ ಎಲ್ಲೋ ಪೇನ್ ಇದೆ, ಏನೋ ಮಾಡ್ಬೇಕು, ಗೆಟ್ ಅ ಟ್ರೀಟ್ಮೆಂಟ್ ಅಂತ ಇಟ್ಸ್ ಸೆಂಡಿಂಗ್ ಎ ಸಿಗ್ನಲ್. ಸೊ ಪೇನ್ ಅಲ್ವಾ, ಸೊ ಯು ಜಸ್ಟ್ ಸೆಂಡಿಂಗ್ ಸಿಗ್ನಲ್ ಅಷ್ಟೇ. ಸೊ ಯು ಹ್ಯಾವ್ ಟು ಫೈಂಡ್ ಇಟ್ ಔಟ್. ಅಪ್ಪರ್ ಟೀತ್ ಇಂದ ಬರ್ತಾ ಇದೆಯಾ ಇಲ್ಲ ಲೋವರ್ ಟೀತ್ ಇಂದ ಬರ್ತಾ ಇದೆಯಾ? ಯಾಕಂದ್ರೆ ಸುಮಾರು ಜನಕ್ಕೆ ಅಪ್ಪರ್ ಟೀತ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಕಾಣಿಸೋದಿಲ್ವಲ್ಲ, ಗೊತ್ತಾಗೋದಿಲ್ಲ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ವಿ ಟೆಲ್ ದೆಮ್, ಇಲ್ಲ ನಿಮ್ಗೆ ಅಪ್ಪರ್ ಟೀತ್ ಅಲ್ಲೇನೆ ಪ್ರಾಬ್ಲಮ್ ಇರೋದು, ಅದು ಕೆಳಗಡೆ ಹಲ್ಲದು ಇಲ್ಲ ಅಂತ. ಕೆಲವರೆಲ್ಲ ವಾದ ಕೂಡ ಮಾಡ್ತಾರೆ, ಇಲ್ಲ ನಂದು ಕೆಳಗಿಂದನೇ ನೋವು ಬರೋದು ಅಂತ. ಆವಾಗ ಎಕ್ಸ್ರೇ ಮಾಡಿ ತೋರಿಸ್ಬೇಕು, ಅಪ್ಪರ್ ಟೀತ್ ಇದೆ ಪ್ರಾಬ್ಲಮ್, ನಿಮ್ಗೆ ಅದರಿಂದನೇ ತೊಂದರೆ ಆಗ್ತಾ ಇದೆ ಅಂತ. ಸೊ ಆತರ ಇಟ್ ಇಸ್ ಓನ್ಲಿ ರೆಫರ್ಡ್ ಪೇನ್. ಫುಲ್ ಪೇನ್ ಬರಲ್ಲ, ಬಟ್ ಸಮ್ ಪೀಪಲ್ ಫೀಲ್ ಫುಲ್ ಈ ಕಡೆ ಫುಲ್ ನಂಗೆ ನೋವು ಬಂತು, ತಲೆನೋವು ಬಂತು, ಕತ್ ನೋವು ಬಂತು, ಕಿವಿ ನೋವು ಬಂತು ಎಲ್ಲ ಹೇಳ್ತಾರೆ.
ಓಕೆ ಓಕೆ. ಸೊ ಅದರಿಂದನೇ ನಾವು ರೂಲ್ ಔಟ್ ಮಾಡ್ಬೇಕು. ಓಕೆ, ಹೆಡ್ಏಕ್ ಅಂತ ಬಂತು ಅಂದ್ರೆ ಇದು ಅಪ್ಪರ್ ಟೀತ್ ಇಂದಾನೆ ಬಂದಿರ್ಬೋದು. Exactly. ಕೆಳಗಡೆ ಹಲ್ಲಂದ್ರೆ ಯೂಶಲಿ ಇಯರ್ ಪೈನ್ ಹೇಳ್ತಾರೆ, ಇಲ್ಲ ಕತ್ ನೋವು ಹೇಳ್ತಾರೆ, ಎರಡರಲ್ಲಿ ಯಾವ್ದೋ ಒಂದು ಹೇಳ್ತಾರೆ. ಸೊ ಆವಾಗ ವಿಲ್ ಕಮ್ ಟು ನೋ ವಿಚ್ ಪಾರ್ಟ್ ಆಫ್ ದ ಟೂತ್ ಇಸ್ ಗಿವಿಂಗ್ ಪ್ರಾಬ್ಲಮ್, ಅಪ್ಪರ್ ಟೂತ್ ಇಲ್ಲ ಲೋವರ್ ಟೂತ್ ಅನ್ನೋದು ಗೊತ್ತಾಗುತ್ತೆ. ವಂಡರ್ಫುಲ್. ಈಗ ಇಷ್ಟೊತ್ತು ಮಾತಾಡಿದ್ವಲ್ಲ, ಈ ಕೇರ್ಗಳನ್ನ ತಗೊಳ್ಳದೆ ಹೋದ್ರೆ, ಹಂಗೆ ಇಗ್ನೋರ್ ಮಾಡ್ತಾ ಹೋದ್ರೆ, ತುಂಬಾ ಪ್ರೊಲಾಂಗ್ ಮಾಡ್ತಾ ಹೋದ್ರೆ, ಜಸ್ಟ್ ಇನ್ ಕೇಸ್ ಓರಲ್ ಕ್ಯಾನ್ಸರ್ಗೂ ಅದಕ್ಕೂ ಏನಾರ ಲಿಂಕ್ ಇದೆಯಾ? ಆ ಥರ ಆಗೋ ಸಾಧ್ಯತೆಗಳಿದೆಯಾ? ಬಿಕಾಸ್ ಕ್ಯಾನ್ಸರ್ ಇಸ್ ಸಮಥಿಂಗ್ ಇವಾಗ ಎಲ್ರಿಗೂ ತುಂಬಾ ಕಾಮನ್ ಆಗ್ತಾ ಇದೆ, ಹೆದರಿಸ್ತಾ ಇದೆ, ಭಯ ಬೀಳ್ತಾರೆ. ಅದಕ್ಕೂ ಇದಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ? ಆಸ್ ಸಚ್ ಓರಲ್ ಕ್ಯಾನ್ಸರ್ಗೂ ಇದಕ್ಕೂ ಏನ್ ಪ್ರಾಬ್ಲಮ್ ಏನು ಆಗಲ್ಲ. ಸೊ ಬಟ್ ಏನಂದ್ರೆ ಓರಲ್ ಕ್ಯಾವಿಟಿನಲ್ಲಿ ಕ್ಯಾನ್ಸರ್ ಆಗಕ್ ಮುಂಚೆ ಕೆಲವು ವೈಟ್ ಪ್ಯಾಚಸ್, ರೆಡ್ ಪ್ಯಾಚಸ್ ಎಲ್ಲ ಬರುತ್ತೆ. ಎಲ್ಲಿ? ಬಾಯಿ ಒಳಗಡೆ ಮ್ಯೂಕೋಸ ಅಂತ ಹೇಳ್ತೀವಲ್ಲ, ಒಳಗಿರೋ ಮ್ಯೂಕೋಸನಲ್ಲಿ ನಮ್ಗೆ ವೈಟ್ ಪ್ಯಾಚಸ್, ರೆಡ್ ಪ್ಯಾಚಸ್ ಎಲ್ಲ ಕಾಣಿಸುತ್ತೆ ಕೆಲವರಿಗೆ. ಸೊ ಆತರ ದಟ್ ಇಸ್ ಕಾಲ್ಡ್ ಅಸ್ ಪ್ರೀ ಕ್ಯಾನ್ಸರಸ್ ಲೀಷನ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಬರುವಂತ ಇದು ಇಂಡಿಕೇಶನ್ ಆತರ. ಸೊ ಆತರ ಬರುವಾಗ್ಲೇ ಇದರ ಟ್ರೀಟ್ಮೆಂಟ್ ಟು ಗೆಟ್ ಇಟ್ ಡನ್. ಸೊ ಯು ಡೋಂಟ್ ಹ್ಯಾವ್ ಟು ವೇಟ್. ಯೂಶಲಿ ಓರಲ್ ಕ್ಯಾನ್ಸರ್ ಆಗ್ಬೇಕಂದ್ರೆ ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಎನಿ ಶಾರ್ಪ್ ಟೂತ್ ನ ನೀವು ಪ್ರೊಲಾಂಗ್ ಆಗಿ ಇಟ್ಕೊಂಡಿದ್ರು ದಟ್ ವಿಲ್ ಲೀಡ್ ಟು ಅನ್ ಅಲ್ಸರ್. ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ನಾನ್ ಹೀಲಿಂಗ್ ಅಲ್ಸರ್ ಅಂದ್ರೆ ಸುಮ್ನೆ ನಮ್ಗೆ ಟೆನ್ಷನ್ಗೆ ಬರೋ ಬಾಯಿ ಹುಣ್ಗಳಿರುತ್ತಲ್ಲ, ಅದೆಲ್ಲ ವಿತಿನ್ 1 or 2 weeks ಒಳಗೆ ಹೊಟ್ಟೋಗುತ್ತೆ. ಹೌದು, ಏನೇ ಅಪ್ಲೈ ಮಾಡಿದ್ರು ಸರಿ, ಹೋದ್ರು ತಗೊಂಡೋದ್ರು ಸರಿ, ಅದ್ ಪಾಟಿ ಅದು ಬರುತ್ತಾ ಹೋಗುತ್ತೆ. ಸೊ ಬಟ್ ಇದು ಬಂದು ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳೋದು. ಅಂದ್ರೆ ಆಫ್ಟರ್ 2-3 weeks ಆಲ್ಸೋ ಅಲ್ಸರ್ ಬಂದು ಒಂಚೂರು ಕಡಿಮೆನೇ ಆಗುದಿಲ್ಲ, ಅದೇ ತರಾನೇ ಇರುತ್ತೆ. ಹಂಗೆಲ್ಲ ಇತ್ತು ಅಂದ್ರೆ then you have to go for a biopsy. ಆವಾಗ ನಿಮ್ಗೆ ಅದು ನಾನ್ ಹೀಲಿಂಗ್ ಅಲ್ಸರ್ ಇಂದ ಕ್ಯಾನ್ಸರಸ್ ಲೀಷನ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ ಓಕೆ. ಈಗ ನಾವು ಬ್ರಷ್ ಮಾಡೋದ್ರ ಬಗ್ಗೆ ಮಾತಾಡಿದ್ವಲ್ಲ, ಬ್ರಷ್ ಮಾಡೋದು ಅಂದಾಗ ಟೂತ್ ಪೇಸ್ಟ್ ಆಲ್ಸೋ ಪ್ಲೇಸ್ ಅ ಮೇಜರ್ ರೋಲ್. ಸೊ ಇವಾಗ ಒಂದಷ್ಟಿದೆ, ಅಂದ್ರೆ ಇವಾಗ ಕೆಮಿಕಲ್ ಇರುತ್ತೆ, ಟೂತ್ ಪೇಸ್ಟ್ ಬೇಡ, ಇನ್ನೊಂದೇನೋ ಪುಡಿಗಳು ಯೂಸ್ ಮಾಡಿ, ಮುಂಚೆ ಎಲ್ಲ ಹಲ್ ಪುಡಿ ಬರ್ತಿರ್ಲಿಲ್ವಾ, ಬೇವಿನ ಕಡ್ಡಿ ಮಾಡ್ತಿರ್ಲಿಲ್ವಾ ಅಂತ. ಇಫ್ ಇಟ್ ಆಲ್ ಟೂತ್ ಪೇಸ್ಟ್ ನೇ ಪ್ರಿಫರ್ ಮಾಡ್ತೀವಿ, ಇಟ್ಸ್ ಈಸಿ, ಕನ್ವೀನಿಯಂಟ್ ಅನ್ನೋದಾದ್ರೆ, ಇಸ್ ದೇರ್ ಎನಿಥಿಂಗ್ ದಟ್ ವಿ ನೀಡ್ ಟು ಲುಕ್ ಅಟ್ ದ ಪ್ಯಾಕೇಜಿಂಗ್? ಈ ಇಂಗ್ರೀಡಿಯಂಟ್ ಇದ್ರೆ ಬೇಡ, ಅಥವಾ ಇದಿದ್ರೆ ಸೇಫ್ ತಗೊಳ್ಳಿ, ಆತರ ಏನಾದ್ರು ಡು ಯು ಸಜೆಸ್ಟ್? ಅಂದ್ರೆ ಲೈಕ್ ಒಂದ್ ಟೂತ್ ಪೇಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ದೇ ಹ್ಯಾವ್ ಅ ಸೆಟ್ ಆಫ್ ಥಿಂಗ್ಸ್ ವಾಟ್ ಕ್ಯಾನ್ ಬಿ ಆಡೆಡ್ ಟು ಇಟ್ ಅಂತ ಇರುತ್ತೆ. ಅದಿದು ಇಷ್ಟು ಪರ್ಸೆಂಟೇಜ್ ಅಲ್ಲಿ ಇದ್ರೆ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಅಂತ. ಸೊ ಅದರಲ್ಲಿ ನಾವು ಪರ್ಟಿಕ್ಯುಲರ್ಲಿ ಹೇಳುದು ಫ್ಲೂರೈಡ್ ಇದೆಯಾ ಅಂತ ನೋಡಿ ಅಂತ. ಫ್ಲೂರೈಡ್ ಯಾಕಂದ್ರೆ ಇಟ್ ಪ್ರಿವೆಂಟ್ಸ್ ಕ್ಯಾವಿಟಿ ಅನ್ನೋದಕ್ಕೋಸ್ಕರ ಫ್ಲೂರೈಡ್ ಒಂದ್ ನೋಡಕ್ ಹೇಳೋದು. ಅದ್ ಬಿಟ್ಟು ನಮ್ಗೆ ಹೈಡ್ರೇಟೆಡ್ ಸಿಲಿಕಾ ಅಂತೆಲ್ಲ ಆಡ್ ಮಾಡ್ತಾರೆ. ಅದ್ರ ಅಬ್ರೆಸಿವ್ನೆಸ್ ಅಂದ್ರೆ ಕ್ಲೀನಿಂಗ್ ಆಕ್ಷನ್ಗೆ ಒಂದು ಯಾವ್ದೋ ಒಂದು ಇದು ಬೇಕು, ರಫ್ನೆಸ್ ಬೇಕು ಅನ್ನೋದಕ್ಕೋಸ್ಕರ ಅಬ್ರೆಸಿವ್ಸ್ ಆಡ್ ಮಾಡ್ತಾರೆ. ಅದು ಇಟ್ ಡಿಪೆಂಡ್ಸ್ ಆನ್ ಈಚ್ ಪೇಸ್ಟ್ ಡಿಫರ್ ಆಗತ್ತೆ. ಕೆಲವು ಪೇಸ್ಟ್ ಅಲ್ಲಿ ದಟ್ ಸಿಲಿಕಾ ಪಾರ್ಟಿಕಲ್ಸ್ ಬಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತೆ ಸೈಜ್ ಶೇಪ್ ಎಲ್ಲ ಏನೋ ಡಿಫ್ರೆಂಟ್ ಇರುತ್ತೆ ಅಂತಾರೆ. ಕೆಲವುದರಲ್ಲಿ ನಾರ್ಮಲ್ ಆಗಿರುತ್ತೆ ಅಂತ. ಅದ್ರ ಜೊತೆಗೆ ಫೋಮಿಂಗ್ ಏಜೆಂಟ್ಸ್ ಆಡ್ ಮಾಡ್ತಾರೆ, ಆವಾಗ್ಲೇ ನಮ್ಗೆ ಫೋಮ್ ಸಿಗುತ್ತೆ. ಅಂಡ್ ದಟ್ ಮಿಂಟ್ ಅದು ಎಲ್ಲ ಫ್ಲೇವರ್ಸ್ ಎಲ್ಲ ಅದಕ್ಕೋಸ್ಕರ ಬರೋದು. ಅದರ್ವೈಸ್ ಇದು ಒಂದೇ ಚೆಕ್ ಮಾಡೋದು, ಬಿಕಾಸ್ ಆಲ್ ಅದರ್ ಥಿಂಗ್ಸ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್. ಸೊ ಫ್ಲೂರೈಡ್ ಒಂದು ಇದ್ರೆ ಅದೊಂದು ನೋಡ್ಕೊಂಡ್ರೆ ತಗೋಬಹುದು. ಬಟ್ ಯೂಶಲಿ ಐ ಡೋಂಟ್ ಪ್ರಿಫರ್ ಎನಿ ಆಫ್ ದ ಜೆಲ್ ಪೇಸ್ಟ್ ಬೇಡ ಅನ್ನೋದು. ದಟ್ ಇಸ್ ಬಿಕಾಸ್ ಪೇಷಂಟ್ಸ್ ವಾಪಸ್ ಬಂದು ನಂಗೆ ಹೇಳು ಫೀಡ್ಬ್ಯಾಕ್ ಇಂದ ಗೊತ್ತಾಗ್ತಾ ಇರುತ್ತೆ. ಜೆಲ್ ಪೇಸ್ಟ್ ಯೂಸ್ ಮಾಡೋರಿಗೆ ತುಂಬಾ ಸೆನ್ಸಿಟಿವ್ ಇರುತ್ತೆ. ಅದು ಐ ಫೀಲ್ ದಟ್ ಮೋಸ್ಟ್ ಪ್ರಾಬ್ಲಿ ಅಬ್ರೆಸಿವ್ಸ್ ಅಂತ ಹೇಳದ್ನಲ್ಲ, ಆ ಸಿಲಿಕಾ ಪಾರ್ಟಿಕಲ್ಸ್ ಸ್ವಲ್ಪ ಜಾಸ್ತಿನೋ ಇಲ್ಲ ಸ್ವಲ್ಪ ಪಾರ್ಟಿಕಲ್ ಸೈಜ್ ಸ್ವಲ್ಪ ಜಾಸ್ತಿನೂ ಇರಬಹುದು. ಆತರ ಇದ್ರೆ ಅಬ್ರೆಸಿವ್ನೆಸ್ ಸ್ವಲ್ಪ ಜಾಸ್ತಿ ಆಗ್ಬಹುದು. ಅಂತದವ್ರಿಗೆ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ. ಸೊ ಜೆಲ್ ಪೇಸ್ಟ್ ನ ನಾನು ಬೇಡ ಅಂತ ಹೇಳ್ತೀನಿ. ನಾರ್ಮಲ್ ವೈಟ್ ಕಲರ್ ಎನಿ ಪೇಸ್ಟ್ ಇಸ್ ಓಕೆ. ಈಗ ವಾಟ್ ಡು ಯು ಸಜೆಸ್ಟ್? ಮೌತ್ ವಾಶ್ ಅನ್ನೋದನ್ನ ಡೈಲಿ ಯೂಸ್ ಮಾಡ್ಬೇಕಾ ಬೇಡವಾ ಅಂತ? ಡೈಲಿ ಐ ಡೋಂಟ್ ಪ್ರಿಫರ್. Okay. So one thing is because ನಾವು ಮೌತ್ ವಾಶ್ ಎವ್ರಿ ಡೇ ಯೂಸ್ ಮಾಡಿದ್ರೆ ಕೆಲವು ಮೌತ್ ವಾಶ್ ಅಲ್ಲಿ ಇಟ್ ಇಟ್ಸೆಲ್ಫ್ ವಿಲ್ ಪ್ರೊಡ್ಯೂಸ್ ಸ್ಟೈನ್ಸ್. ಸೊ ಅದಕ್ಕೆ ನಾವೇನ್ ಹೇಳುದಂದ್ರೆ ಲೈಕ್ ವೆನ್ ಎವರ್ ಯು ಹ್ಯಾವ್ ಅ ಪ್ರಾಬ್ಲಮ್ ಆಫ್ ಬ್ಯಾಡ್ ಬ್ರೆತ್, ಇಲ್ಲ ಯಾವತ್ತೋ ನೈಟ್ ಏನೋ ಬ್ರಷ್ ಮಾಡಕ್ ಆಗಿಲ್ಲ ಅಂದಾಗ, ಸೋಮರಿತನ ಇದ್ದಾಗ ಒಂದ್ ಸ್ವಲ್ಪ ಮೌತ್ ವಾಶ್ ಹಾಕೊಂಡು ಗಾಗಲ್ ಮಾಡ್ಕೊಂಡು ಮಲ್ಕೊಳ್ಳಿ. ಸೊ ದಟ್ ಯು ಆರ್ ಸ್ಯಾಟಿಸ್ಫೈಡ್, ಸೇಫ್ ಆಗಿದೆ ಅಂತ ಅನ್ಸುತ್ತಲ್ವಾ.
ಅದೇನಿದ್ರು ಅಟ್ ಟೈಮ್ಸ್ ಗೆ ಶಾರ್ಟ್ ಕಟ್ ಅಷ್ಟೇ ಅದು. ಎಸ್, ಇಫ್ ಯು ವಾಂಟ್ ಟು ಯೂಸ್ ಅಂದ್ರೂ ಕೂಡ ನಾನ್ ಹೇಳೋದು ಗಂಪ್ರಾಮ್ ಇರೋರಿಗೆಲ್ಲ ಈ ಮೌತ್ ವಾಶ್ ಯೂಸ್ ಮಾಡಕ್ ಹೇಳ್ತೀವಿ. ಸೊ ಓನ್ಲಿ ಫಾರ್ ಅ ಮಂತ್ ಆರ್ ಸೋ ಮಾಡ್ತಾ ಇರಿ ಅಂತ ಹೇಳೋದು, ಆಮೇಲೆ ಸ್ಲೋಲಿ ಟೇಪರ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ಇವಂದು ಎಲ್ಲ ಮೌತ್ ವಾಶ್ ಅಲ್ಲೂ ದೇಸೆ ಲೈಕ್ ನೀವು ಹಂಗೆ ಬಾಯಿಗೆ ಹಾಕೊಂಡು ಗಾಗಲ್ ಮಾಡಿ ರಿನ್ಸ್ ಮಾಡಿ ಅಂತಾರ. ಬಟ್ ಕೆಲವರಲ್ಲಿ ಹಂಗೆ ಮಾಡಕ್ ಹೋದಾಗ ಒಳಗಡೆ ಮ್ಯೂಕೋಸ್ ಎಲ್ಲ ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ, ಕೆಲವ್ರಿಗೆ ಒಂಥರ ಅಲರ್ಜಿಕ್ ಆಗುತ್ತೆ. ಸೊ ಆಲ್ವೇಸ್ ಟು ಬಿ ಆನ್ ದ ಸೇಫರ್ ಸೈಡ್, ಎನಿ ಮೌತ್ ವಾಶ್ ನೀವು ಯೂಸ್ ಮಾಡಿದ್ರು ಒಂದು ಹಾಫ್ ಗ್ಲಾಸ್ ನಾರ್ಮಲ್ ವಾಟರ್, ಟ್ಯಾಪ್ ವಾಟರ್, ಅದಕ್ಕೊಂದು 10 ml ಹಾಕಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಉಗಿರಿ. ಸೊ ಅದು ಪ್ರಿಫರಬ್ಲಿ ಐ ಫೀಲ್ ಲೈಕ್ ಮಾರ್ನಿಂಗ್ ಮಾಡ್ಬೇಕಂದ್ರೆ ಆಫ್ಟರ್ ಯು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದ್ರೆ ಲಂಚ್ ವರೆಗೂ ಏನು ತಗೊಂಡಿರಲ್ಲ. ಸೊ ಅದ್ರ ಆಕ್ಷನ್ ಬಾಯಲ್ಲಿರುತ್ತೆ. ಅಂಡ್ ಅಫ್ಕೋರ್ಸ್ ಇಫ್ ಯು ವಾಂಟ್ ಟು ಗೋ ಔಟ್ ಸಮ್ವೇರ್, ಸೊ ಅಲ್ಲಿ ಬ್ಯಾಡ್ ಬ್ರೆತ್ ಏನು ಆಗ್ಬಾರ್ದು ಅಂದ್ರೆ ನೀವು ಮೌತ್ ವಾಶ್ ಯೂಸ್ ಮಾಡಿ, ಇಲ್ಲ ನೈಟ್ ಟೈಮ್ ಯೂಸ್ ಮಾಡಿ, ಆ ತರ ಡೈಲ್ಯೂಟ್ ಮಾಡಿ ಯೂಸ್ ಮಾಡಿ. ಸೊ ಕಾನ್ಸಂಟ್ರೇಟೆಡ್ ಬೇಡ ಅಂತ ಹೇಳೋದು. ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟೇ ಆಗಲ್ಲ. ನೀವು ಮೌತ್ ವಾಶ್ ಬಗ್ಗೆ ಮಾತಾಡುವಾಗ್ಲೂ ಹೇಳಿದ್ರಿ, ಆ ಮೌತ್ ವಾಶ್ ಕೆಲವು ಸತಿ ಸ್ಟೈನ್ ಆಗ್ಬಿಡುತ್ತೆ ಅಂತ. ಬಟ್ ನ್ಯಾಚುರಲ್ ಆಗಿ ಕೆಲವು ಸ್ಟೈನ್ಸ್ ಆಗತ್ತೆ, ಈ ಬ್ಲಾಕ್ ಕಲರ್ ಆಗುವಂಥದ್ದು, ಪಾಚಿ ಬಂದಂಗ ಆಗುವಂಥದ್ದು ಅಂತ. ಅದು ಯಾಕಾಗತ್ತೆ ಅಂಡ್ ಅದರದ್ದು ರೆಮಿಡಿ ಏನು? ರೆಮಿಡಿ ಓನ್ಲಿ ಕ್ಲೀನಿಂಗ್ ಅಷ್ಟೇ, ಅದು ಬಿಟ್ರೆ ಏನು ಇಲ್ಲ. DIY ಎಲ್ಲ ಏನು ಇಲ್ವೇ ಇಲ್ವಾ? DIY ಏನು ಇಲ್ಲ, ಡೂ ಇಟ್ ಯೋರ್ ಸೆಲ್ಫ್ ಏನು ಇಲ್ಲ, ಏನು ಮಾಡಕ್ ಆಗಲ್ಲ. ಓನ್ಲಿ ಥಿಂಗ್ ಆ ಸ್ಟೈನ್ಸ್ ಏನಂದ್ರೆ ಇಟ್ ಇಸ್ ಡ್ಯೂ ಟು ದ ಬಾಯಲ್ಲಿ ವಿ ಹ್ಯಾವ್ ನ್ಯೂಮರಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಬ್ಯಾಕ್ಟೀರಿಯಾ. ಅದರಲ್ಲಿ ಒನ್ ಆಫ್ ದ ಬ್ಯಾಕ್ಟೀರಿಯಾ ಇಸ್ ಕ್ರೋಮೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಅದ್ರದ್ದು ಆಕ್ಟಿವಿಟಿ ಜಾಸ್ತಿ ಆದಾಗ ಯು ಹ್ಯಾವ್ ಸ್ಟೈನ್ಸ್. ಸೊ ಓನ್ಲಿ ಥಿಂಗ್ ಇಸ್ ಈ ಸ್ಟೈನ್ಸ್ ಜಾಸ್ತಿ ಇರೋರಿಗೆ ಕ್ಯಾವಿಟಿ ಜಾಸ್ತಿ ಇರಲ್ಲ. ಬಿಕಾಸ್ ದಿಸ್ ಕ್ರೋಮೋಜೆನಿಕ್ ಬ್ಯಾಕ್ಟೀರಿಯಾ ಐ ಡೋಂಟ್ ನೋ ಹೌ ಇಟ್ ಇಸ್ ರಿಲೇಟಬಲ್ ಅಂತ, ಬಟ್ ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಕ್ಯಾವಿಟಿ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಸ್ಟೈನ್ಸ್ ಜಾಸ್ತಿ ಇರುತ್ತೆ. ಬಟ್ ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ಲೋಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಸ್ಟೈನ್ಸ್ ಇದು ಒಂದೇ ಅಂತ ಇಲ್ಲ, ಟೊಬ್ಯಾಕೊ ಸ್ಟೈನ್ಸ್ ಇರುತ್ತೆ, ಸ್ಮೋಕಿಂಗ್ ಅಲ್ಲಿ ಬರುತ್ತೆ, ಮತ್ತೆ ಕೆಲವ್ರಿಗೆ ಬ್ಲ್ಯಾಕ್ ಕಾಫಿ ಕುಡಿದ್ರು ಬರುತ್ತೆ. ಸೊ ನಾನು ಅವಾಗ ಐ ಟೆಲ್ ದಮ್ ದಟ್ ಆಫ್ಟರ್ ಡ್ರಿಂಕಿಂಗ್ ಬ್ಲ್ಯಾಕ್ ಕಾಫಿ ಜಸ್ಟ್ ಒಂದ್ಸರಿ ರಿನ್ಸ್ ಮಾಡ್ಬಿಡಿ ಅಂತ. ಸೊ ರಿನ್ಸ್ ಮಾಡ್ಬಿಟ್ರೆ, ಸೊ ವಾಟ್ ಎವರ್ ಇಸ್ ದೇರ್, ವಿ ಡೋಂಟ್ ನೋ ದ ಕಾಸ್ ಆಫ್ ಇಟ್, ಮೇ ಬಿ ಬಿಕಾಸ್ ಅವ್ರು ಹೇಳ್ತಾ ಇದಾರಲ್ಲ ನಾನು ಬ್ಲ್ಯಾಕ್ ಕಾಫಿ ಒಂದೇನೆ ತಗೊಳ್ಳೋದು ಅಂತ, ಅದರಿಂದ ಏನೋ ಸ್ಟೈನ್ಸ್ ಆಗಿರ್ಬೋದು ಅನ್ನೋದಕ್ಕೋಸ್ಕರ ಒಂದ್ಸರಿ ರಿನ್ಸ್ ಮಾಡ್ಬಿಡಿ ಟು ಬಿ ಆನ್ ದ ಸೇಫರ್ ಸೈಡ್ ಅಂತ ಹೇಳೋದು. ಬಟ್ ಸ್ಟೈನ್ಸ್ ಇಸ್ ಒಂಥರ ನಾಗಿಂಗ್ ಇಶ್ಯೂ ಫಾರ್ ಸೋ ಮೆನಿ ಪೀಪಲ್ ಅಲ್ವಾ, ಸೋ ಮೆನಿ ಪೀಪಲ್. ಸೊ ಅದೇನು ಮಾಡಕ್ ಆಗಲ್ಲ. ಬೇಸಿಕ್ ತಮ್ ರೂಲ್ ಅಂದ್ರೆ ಈ ಬಾಯಿನ ಏನೇ ಕುಡಿಲಿ ತಿನ್ಲಿ ಅದರ್ ದ್ಯಾನ್ ವಾಟರ್ ಇಟ್ ಹ್ಯಾಸ್ ಟು ಬಿ ರಿನ್ಸ್ಡ್ ಅಲ್ವಾ? ತಮ್ ರೂಲ್ ಅದು ಬೇಸಿಕ್ ಥಿಂಗ್. ಮೇ ಬಿ ಒನ್ಸ್ ಇನ್ ಅ ವೇ ಪರವಾಗಿಲ್ಲ, ತೊಂದರೆ ಇಲ್ಲ. ಬಟ್ ಎಸ್ಪೆಷಲಿ ವೆನ್ ಎವರ್ ಯು ಈಟ್ ಇದು ಶುಗರಿ ಐಟಮ್ಸ್ ನೀವು ಮಾಡ್ಲೇಬೇಕು. ಸೊ ನಮ್ದು ಬೇರೆ ಫುಡ್ ಎಲ್ಲ ಇಲ್ಲ, ನೀವು ಸ್ಯಾಲಡ್ ತಿಂದಾಗ ಮಾಡಿದಾಗ ಅದೆಲ್ಲ ಏನು ತೊಂದರೆ ಇಲ್ಲ. ಬಟ್ ಎಸ್ಪೆಷಲಿ ಇದು ಶುಗರಿ ಐಟಮ್ ಮತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋ ಫುಡ್ ಏನೆಲ್ಲ ತಿಂದ್ರೆ ಒಂದ್ಸರಿ ನೀವು ಬಾಯಿ ಮುಕ್ಕಳಿಸ್ಬಿಟ್ಟು ಮಲ್ಕೊಂಡ್ಬಿಡಿ ಅಂತ ಹೇಳೋದು. ಬಾಯಿ ಮುಕ್ಕಳಿಸಿದ್ಮೇಲೆ ಮೇನ್ ಥಿಂಗ್ ಮತ್ತೆ ಏನು ಕನ್ಸ್ಯೂಮ್ ಮಾಡಬಾರ್ದು. ಲಾಸ್ಟ್ ಥಿಂಗ್. ಆಮೇಲೆ ಏನು ಮಾಡಕ್ ಹೋಗ್ಬೇಡಿ ಅಂತ ನಾನ್ ಮಕ್ಳಿಗೂ ಬರುವಾಗ ಅದನ್ನೇ ಹೇಳೋದು. ಚಿಕ್ಕ ಮಕ್ಳು ಬಂದಾಗ ಸೊ ನೀವ್ ಹಾಲ್ ಕುಡಿಸ್ಬೇಕು, ಏನ್ ಮಾಡ್ಬೇಕು, ನೈಟ್ ಕೆಲವರೆಲ್ಲ ಈ ಹಾಲ್ ಕುಡಿಯೋ ಅಭ್ಯಾಸ ಇದೆ ಮಕ್ಕಳಿಗೆ. ಏನಾದ್ರೂ ಊಟ ಮಾಡಿಲ್ಲ ಅಂದ್ರೂ ಒಂದ್ ಲೋಟ ಹಾಲ್ ಕುಡಿದ್ಬಿಟ್ಟು ಮಲ್ಕೊ ಅಂತ ಹೇಳೋದು. ಸೊ ಅದ್ ಮಾಡಿದ್ಮೇಲೆ ಬಾಯಿ ಮುಕ್ಕಳಿಸ್ಬಿಡಿ ಅಂತ. ಬಾಯಿ ಮುಕ್ಕಳಿಸಿದ್ಮೇಲೆ ಅಯ್ಯೋ ಹಾಲ್ ಮರ್ತೋಯ್ತು ಕುಡಿ ಅಂತ ತಿರ್ಗಾ ಕೊಟ್ಬಿಡ್ಬೇಡಿ ಅಂತ ಹೇಳ್ತೀನಿ. ಸಿ ದಟ್ ಇಸ್ ನಾಟ್ ದ ರೂಲ್. ಒಂದ್ಸರಿ ಬಾಯಿ ಮುಕ್ಕಳಿಸಿದ್ಮೇಲೆ ಅದೇ ಇದೆ, ನಿನ್ ಹಿತ ನನ್ ತಿಂತು ಅಂತ ಹೇಳ್ತೀವಿ, ನಿನ್ ಪ್ರೀತಿ ನಂಗೆ ಇನ್ನೂ ಡ್ಯಾಮೇಜ್ ಮಾಡ್ತು ಅಂತ ಅದ್ರ ಅರ್ಥ. ಹಂಗಾಯ್ತಿದ್ರ ಕತೆ. ಸೊ ಅದಕ್ಕೆ ನಾನು ಅದು ಕುಡ್ದಿಲ್ಲ ಅನ್ನೋದಕ್ಕೋಸ್ಕರ ನೀವು ಬಾಯಿ ಮುಕ್ಕಳಿಸಿದ್ಮೇಲೆ ಮಾಡಿದ್ರೆ ಪುನಃ ಇನ್ನೊಂದ್ಸರಿ ಆ ಮಗುನ ಹೋಗಿ ಬಾಯಿ ಮುಕ್ಕಳಿಸಂದ್ರೆ ಮುಕ್ಕಳಿಸಲ್ಲ, ಅದಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಹೇಳುದು, ನೀ ಏನ್ ತಿನ್ನಿಸ್ತೀಯ ಫಸ್ಟ್ ತಿನ್ ಮುಗಿಸ್ಬಿಡಿ, ಆಮೇಲೆ ಒಂದ್ಸರಿ ಬಾಯಿ ಮುಕ್ಕಳಿಸಿದ್ಮೇಲೆ ಸೀದಾ ಅದು ಬೆಡ್ಗೆ ಹೋಗಿ ಮಲ್ಕೋಬೇಕು ಅಷ್ಟೇನೆ. ಯು ಆರ್ ನಾಟ್ ಸಪೋಸ್ ಟು ಗಿವ್ ಎನಿಥಿಂಗ್ ಅಪಾರ್ಟ್ ಫ್ರಮ್ ದಟ್. ಈ ತಾತ ಅಜ್ಜಿರೆಲ್ಲ ಆತರ ಅವರೆಲ್ಲ ಏನಂದ್ರೆ ಅಯ್ಯೋ ಮಗು ಏನು ತಿಂದೆ ಹಂಗೆ ಮಲ್ಕೊಂಡ್ಬಿಡ್ತಲ್ಲ, ಹಾಲಾಗಿ ಕುಡಿಸ್ಬಿಡು ಅಂತ ಕುಡಿಸ್ಬಿಡೋದು. ಆ ಹಾಲಲ್ಲಿ ಶುಗರ್ ಇದೆಯಲ್ಲ ಅದು ಇಟ್ ಇಸ್ ವೆರಿ ನೋಟೋರಿಯಸ್. ಅಲಾಂಗ್ ವಿತ್ ಹಾಲಲ್ಲಿ ಲ್ಯಾಕ್ಟೋಸ್ ಬೇರೆ ಇರುತ್ತೆ, ಸೇರ್ಕೊಂಡು
ಕ್ಯಾವಿಟಿ ಮಾಡುತ್ತೆ. ಸೊ ನಾನು ಆಕ್ಚುಲಿ ನೈಟ್ ಟೈಮ್ ಮಿಲ್ಕ್ ತಗೊಳ್ಳೋದನ್ನ ಐ ಟೆಲ್ ದೆಮ್ ಈವ್ನಿಂಗ್ ಶಿಫ್ಟ್ ಮಾಡ್ಬಿಡಿ ಅಂತ ಹೇಳ್ತೀನಿ. ಸ್ಕೂಲಿಂದ ಬಂದ ತಕ್ಷಣ ಮಗು ಏನ್ ಕೊಡ್ತೀರೋ ನೀವು ಓರ್ಮಿಟನೋ ಹಾರ್ಲಿಕ್ಸೋ ಏನಾದ್ರೂ ಅವ್ರ ಚಾಯ್ಸ್ ಅದು ಕೊಟ್ಬಿಟ್ಟು ಆಮೇಲೆ ನೈಟ್ ನೀವು ಡಿನ್ನರೇ ಕೊಡಿ. ಡಿನ್ನರ್ ಕೊಟ್ಮೇಲೆ ಆ ಮಗುಗೆ ಬಾಯಿ ಮುಕ್ಕಳಿಸ್ಬಿಟ್ಟು ಮಲಗ್ಸಕ್ ಹೇಳ್ಬಿಡಿ ಅಷ್ಟೇ. ಆ ಟೈಮಲ್ಲಿ ನೀವೇನು ಕೊಡಕ್ ಹೋಗ್ಬೇಡಿ. ಸೊ ಹಂಗಿತ್ತು ಅಂದ್ರೆ ಮೇಂಟೈನ್ ಆಗತ್ತೆ. ಅದರ್ವೈಸ್ ಈಗಿನ ಕಾಲದ ಮಕ್ಕಳಿಗೆ ತುಂಬಾ ಕಷ್ಟ. ನಾವು ಏನ್ ಇನ್ಸಿಸ್ಟ್ ಮಾಡಿದ್ರು ಕೇಳೋದೇ ಇಲ್ಲ. ಆಮೇಲೆ ಒಂದೊಂದೇ ಮಕ್ಳಿರ್ತಾರೆ, ಪೇರೆಂಟ್ಸ್ ಪಾಪ ಅನ್ನಿಸ್ಬಿಡತ್ತೆ, ಇರೋದೊಂದ್ ಮಗು ಇನ್ ಯಾರಿಗ್ ಮಾಡ್ಬೇಕು ಅಂತ ಚೆನ್ನಾಗಿ ಕೊಡ್ತೀವಿ ಅದ್ಲಾಗೆ. ಅಂಡ್ ಎಸ್ಪೆಷಲಿ ವರ್ಕಿಂಗ್ ಪೇರೆಂಟ್ಸ್, ಬೋತ್ ದ ಪೇರೆಂಟ್ಸ್ ವರ್ಕ್ ಮಾಡುವಾಗ ಏನಾಗುತ್ತೆ, ಅಜ್ಜಿ ತಾತನ ಮನೆ ಬಿಟ್ಟಿರ್ತಾರಲ್ಲ, ಸೊ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, 10 ರೂಪಾಯಿ 20 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಗೋ, ಕೇಕ್ ತಗೋ, ಅದ್ ತಗೋ, ಸ್ಕೂಲಿಂದ ಬಂದ ತಕ್ಷಣ ಏನೋ ಆ ತರ ಕೊಟ್ಬಿಡ್ತಾರೆ. ಸೊ ಅದು ಇಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ಸೊ ಐ ಕೀಪ್ ಟೆಲ್ಲಿಂಗ್ ದ ಪೇರೆಂಟ್ಸ್, ನೀವು ಬಿಟ್ಬಿಟ್ಟು ಹೊರಟೋಗ್ತೀರಾ, ಅಜ್ಜಿ ತಾತಂಗ್ ಬೇರೆ ಏನ್ ಮಾಡಕ್ಕೆ ಗೊತ್ತಾಗಲ್ಲ, ಪ್ರೀತಿ ಅಂತ ಕೊಟ್ಬಿಡ್ತಾರೆ. ಕೊನೆಯಲ್ಲಿ ಸಫರ್ ಆಗಿದ್ ಯಾರು? ಮಗುನೇ ಸಫರ್ ಆಗುತ್ತೆ. ಕೇಳಕ್ ತುಂಬಾ ಚಿಕ್ಕ ವಿಷಯ ಅನಿಸ್ತಾ ಇದೆ, ಬಟ್ ಆನ್ ವೆರಿ ಸೀರಿಯಸ್ ನೋಟ್ ದೊಡ್ಡ ತೊಂದರೆ ಆಗುತ್ತೆ. ಸೊ ನಾ ಅದಕ್ಕೆ ಯಾರಾದ್ರೂ ನಿಮ್ ಮನೇಲಿ ಬಂದು ಏನಾದ್ರೂ ಕೊಡ್ತಾರೆ, ಮುಗಿದೆ ಅಂದ್ಬಿಟ್ಟು ಚಾಕ್ಲೇಟ್ ಬಂದು ಕೊಟ್ರು, ಅದ್ ಬಂದು ಕೊಟ್ರು, ಅದಕ್ಕೆ ಹಾಳಾಯ್ತು ಅಂತೆಲ್ಲ ಹೇಳಿದ್ರೆ ಹೇಳಿ, ಇನ್ಸಿಸ್ಟ್ ಮಾಡಿ ಅಂತೀನಿ. ಮಗುಗೂ ಹೇಳ್ತೀನಿ, ಅವ್ರಿಗೆ ಹೇಳು, ಒಂದ್ ಪೆನ್ಸಿಲ್ ತಗೊಂಡ್ ಬಾ, ಮೆಂಡರ್ ತಗೊಂಡ್ ಬಾ, ಇಲ್ಲ ಬೇರೆ ಏನೋ ಸ್ಟೋರಿ ಬುಕ್ ತಗೊಂಡ್ ಬಾ ಅಂತ ಹೇಳು. ಚಾಕ್ಲೇಟ್ ಕೊಟ್ಬಿಟ್ಟು ನೋಡು, ನಿನ್ ಹಲ್ಲಲ್ವಾ ಹಾಳಾಗಿರೋದು, ಈಗ ನೀ ತಾನು ಸಫರ್ ಮಾಡ್ತಿದ್ರೆ ಅದು ಹೂ ಅನ್ನುತ್ತೆ ಮಗು. ಸೊ ಮಕ್ಕಳನ್ನ ಈ ತರನೇ ಎಜುಕೇಟ್ ಮಾಡ್ಬೇಕು. ನಾವ್ ಏನ್ ಪ್ರಾಕ್ಟೀಸ್ ಮಾಡಿಸ್ತೀವೋ ಮಕ್ಳು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಹೌದು, ಆತರ ಮಾಡ್ಬೇಕು ನೀವು ಅಂತ ಹೇಳೋದು. ಡೋಂಟ್ ಇನ್ಸಿಸ್ಟ್ ಓನ್ಲಿ ಆನ್ ದಿಸ್ ಫುಡ್. ಒಂದು ಒಬ್ಬಟ್ಟು ತಗೊಂಡ್ ಕೊಟ್ಬಿಡೋದು, ಏನೇನೋ ಮಾಡ್ತಾರೆ ಅಲ್ವಾ? ತುಂಬಾ ಕಷ್ಟ. ಅಂಡ್ ಅವರು ಹೆಲ್ಪ್ಲೆಸ್ ಬಿಕಾಸ್ ದೇ ಹ್ಯಾವ್ ಟು ಗೋ ಫಾರ್ ವರ್ಕ್. ದೇ ಆರ್ ಡಿಪೆಂಡೆಂಟ್ ಆನ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಟು ಲುಕ್ ಆಫ್ಟರ್ ದ ಕಿಡ್ಸ್. ಆ ತರ ಎಲ್ಲ ಇರುತ್ತಲ್ವಾ? ಸೊ ಅದರಿಂದ ಅವರು ಹೇಳಕ್ಕೂ ಕಷ್ಟ ಪಡ್ತಾರೆ. ಬಟ್ ಸಫರರ್ ಇಲ್ಲಿ ಆ ಮಗು ಫಾರ್ ನೋ ರೀಸನ್. ಎಸ್. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಬಾಬಾ. ಮಗು ಒಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಹಂಗಾಗ್ಬಿಟ್ಟು ಇಲ್ಲ ಬೇಕೇ ಬೇಕು ಅಂತ ಹಠ ಮಾಡೋದು ಎಲ್ಲ ಮಾಡಕ್ ಶುರು ಮಾಡುತ್ತೆ. ಹೌದು, ನಾವು ಸ್ಟೇನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಆಕ್ಚುಲ್ ಆಗಿ ನೀವು ಹೇಳಿದ್ರಿ ದಟ್ ರಿಮೂವಲ್ ಮಾಡಿಸೋದು ಒಂದೇ ಇದು ಅಂತ, ರೆಮಿಡಿ ಅದಕ್ಕೆ ಅಂತ. ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡಿಸ್ತಾ ಇದ್ರೆ ಹಲ್ಲು ಸವಿಯುತ್ತಾ, ಅಥವಾ ಮೇಲ್ಗಡೆ ಕೋಟಿಂಗ್ ಹೋಗುತ್ತಾ, ಅಥವಾ ಗಮ್ಸ್ ಎಲ್ಲ ಅಂದ್ರೆ ಹಲ್ಲು ಲೂಸ್ ಆಗ್ಬಿಡುತ್ತಾ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಆತರ ಏನು ಆಗಲ್ವಾ? ಆತರ ಏನು ಆಗೋದಿಲ್ಲ. ಸ್ಟೈನ್ಸ್ ಅಲ್ಲಿ ನಾವು ತೆಗೆಯುವಾಗ ಇಟ್ಸ್ ಓನ್ಲಿ ಥ್ರೂ ದ ಅಲ್ಟ್ರಾಸಾನಿಕ್ ವೈಬ್ರೇಷನ್ ಅಲ್ಲಿ ಸುಮ್ಮನೆ ತೆಗೆಯೋದಷ್ಟೇ. ಸೊ ಅದೇನು ಹಾರ್ಮ್ ಮಾಡಲ್ಲ ಎನಾಮಲ್ಗೆ. ಮುಂಚೆ ಇವಾಗ ಡೆಂಟಿಸ್ಟ್ ಹತ್ರ ಹೋಗ್ತೀವಿ, ಏನೋ ಟ್ರೀಟ್ಮೆಂಟ್ ತಗೊಳ್ತೀವಿ ಅಂದ್ರೆ, ಇನ್ಫ್ಯಾಕ್ಟ್ ನಂಗೆ ಗೊತ್ತಿಲ್ಲ, ನಾನು ಕೇಳಿದ್ದು ಹೆದರ್ತಾರೆ ಡೆಂಟಿಸ್ಟ್ ಹತ್ರ ಹೋಗಕ್ಕೆ ಅಂತ ಹೇಳಿ ಒಂದು ನೋಷನ್ ಇದೆ. ಸೊ ಈಗ ಟೆಕ್ನಾಲಜಿಕಲಿ ಅಂತ ನೋಡೋದಾದ್ರೆ ಹೆದರೋದ್ ಬೇಡ, ಧೈರ್ಯವಾಗಿ ಬನ್ನಿ, ನಿಮ್ಗೆ ಅಷ್ಟು ನೋಯಿಸಲ್ಲ ಅಥವಾ ಅಷ್ಟು ದಿನ ಕಾಯಿಸಲ್ಲ ಅನ್ನೋದಾದ್ರೆ ಟೆಕ್ನಾಲಜಿಕಲಿ ಏನೇನ್ ಡೆವಲಪ್ಮೆಂಟ್ ಆಗಿದೆ ಅಂತ. ಡೆಂಟಿಸ್ಟ್ರಿ ಟೆಕ್ನಾಲಜಿ ಅಥವಾ ಡೆಂಟಿಸ್ಟ್ ರೂಮ್ ನೋಡಿದ್ರೆ ಅಲ್ಲಿ ಏನಿದೆ ಅಂತ ಏನು ಗೊತ್ತೇ ಆಗೋದಿಲ್ಲ. ಲೈಟ್ ಇರುತ್ತೆ, ಮಲ್ಕೊಳಕ್ ಹೇಳ್ತೀರಾ ಅಂತ ಒಂದು ಗೊತ್ತು, ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಗೊತ್ತಿಲ್ಲ. ಹೌ ಇಸ್ ಇಟ್ ಟೆಕ್ನಾಲಜಿ? ಟೆಕ್ನಾಲಜಿ ಅಂದ್ರೆ ಈಗ ಸುಮಾರು ಅಡ್ವಾನ್ಸ್ಮೆಂಟ್ ಆಗಿದೆ. ಸೊ ಮೈಕ್ರೋಸ್ಕೋಪಿಕ್ ವ್ಯೂ ನಲ್ಲಿ ನೋಡೋದು ಮಾಡೋದೆಲ್ಲ ಇರುತ್ತೆ. ಅಂಡ್ ಪೇನ್ಲೆಸ್ ಅಂತ ಹೇಳಲ್ಲ, ಡೆಂಟಲ್ ಯೂಶಲಿ ಒಂಚೂರು ಪೇನ್ ಇದ್ದೇ ಇರುತ್ತೆ. ಐ ವೋಂಟ್ ಸೇ ಪೇನ್ಲೆಸ್ ಅಂತ, ಬಟ್ ಅದಕ್ಕೆ ಪ್ರಿಕಾಷನ್ ಎಲ್ಲ ತಗೊಂಡಿರ್ತೀವಲ್ಲ, ಲೋಕಲ್ ಅನೆಸ್ಥೀಶಿಯಾ ಕೊಟ್ಟಿರ್ತೀವಿ, ಸೊ ದಟ್ ನಮ್ಮಾಗಿರುತ್ತೆ, ಏನೂ ಆಗಲ್ಲ ಅಂತ ಇರುತ್ತೆ. ಮತ್ತೆ ಈಗ ರೂಟ್ ಕೆನಾಲ್ ಒಂದೇ ಅಂತ ಇಲ್ಲ, ಅದಕ್ಕಿಂತ ಇಂಪ್ಲಾಂಟ್ಸ್ ಅಂತೆಲ್ಲ ಬಂದಿದೆ ಈಗ. ಮಿಸ್ಸಿಂಗ್ ಟೂತ್ ಇತ್ತು ಅಂದ್ರೆ ಎಸ್ಪೆಷಲಿ ಫಾರ್ ಯಂಗ್ ಪೇಷಂಟ್ಸ್, ಎಲ್ಲೋ ಆಕ್ಸಿಡೆಂಟ್ ಆಗಿ ಒಂದು ಟೂತ್ ಫ್ರಂಟ್ ಟೂತ್ ಎಲ್ಲ ಹೋಗಿದೆ ಅಂದ್ರೆ ಮುಂಚೆ ಇಲ್ಲ ನಾವು ಬ್ರಿಡ್ಜಿಂಗ್ ಅಂತ ಮಾಡ್ತಾ ಇದ್ವಿ. ಅಂದ್ರೆ ಅಕ್ಕಪಕ್ಕ ಹಾಲನ್ನು ಸ್ವಲ್ಪ ಗ್ರೈಂಡ್ ಮಾಡ್ಬಿಟ್ಟು ಅದೆರಡಕ್ಕೂ ಕ್ಯಾಪ್, ಅದ್ರ ಜೊತೆ ಮಧ್ಯ ಈ ಮಿಸ್ಸಿಂಗ್ ಟೂತ್ ನ ನಾವು ಆಡ್ ಮಾಡ್ತಾ ಇದ್ವಿ. ಈಗ ಅದು ಒಂದೇ ಸಿಂಗಲ್ ಟೂತ್ ನ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ಬೋದು, ಅದನ್ನ ಇಂಪ್ಲಾಂಟ್ಸ್ ಅಂತ ಹೇಳೋದು. ಸೊ ಆತರ ಎಲ್ಲ ಅಡ್ವಾನ್ಸ್ಮೆಂಟ್ ಆಗಿದೆ. ಈವನ್ ಫುಲ್ ಸೆಟ್ ಮಾಡ್ಕೋತಾರಲ್ಲ ಡೆಂಚರ್ಸ್, ಕೆಲವ್ರಿಗೆಲ್ಲ ಬೋನೇ ಇರಲ್ಲ. ಫುಲ್ ಸೆಟ್ಗೆ ನಮ್ಗೆ ಬೋನ್ ಇಲ್ದೇ ಇದ್ರೆ ಕೂರುದೇ ಇಲ್ಲ.
ಅದಕ್ಕೂ ಕೂಡ ಮಿನಿ ಇಂಪ್ಲಾಂಟ್ಸ್ ಅಂತೆಲ್ಲ ಬಂದಿದೆ. ಸೊ ಅದನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಅದು ಅಡಿಷನಲ್ ರಿಟೆನ್ಷನ್ ಕೊಡುತ್ತೆ ಡೆಂಚರ್ ಕೂರ್ಲಿಕ್ಕೆ ಅಂತ. ಸೊ ದಟ್ ಅವ್ರು ಮಾತಾಡುವಾಗ್ಲೂ ಊಟ ಮಾಡುವಾಗ್ಲೂ ಎದ್ದೆದ್ದು ಬರ್ದೇ ಇರ್ಲಿ ಅನ್ನೋದು. ಕರೆಕ್ಟ್. ಇವಾಗ ಮಾತಾಡುವಾಗ ಒಂದೊಂದ್ಸತಿ ಆ ಮೂವ್ಮೆಂಟ್ ಆಗಿರುತ್ತೆ, ಬಂದ್ಬಿಡುತ್ತೆ ಅಂತದೆಲ್ಲ ನಿಮ್ಗೆ ಬೋನ್ ಸಪೋರ್ಟ್ ಇದ್ದಾಗ ಇಟ್ ವಿಲ್ ನೆವರ್ ಕಮ್. ಸೊ ಕೆಲವರಿಗೆ ಬೋನ್ ಸಪೋರ್ಟೇ ಇರಲ್ಲ. ಸೊ ಬೋನ್ ಸಪೋರ್ಟೇ ಇಲ್ಲದೆ ಇರುವಾಗೆಲ್ಲ ಅಡ್ವಾನ್ಸ್ಮೆಂಟ್ ಅಂದ್ರೆ ಇದು ಈ ತರ ಸ್ಕ್ರೂಸ್ ಫಿಕ್ಸ್ ಮಾಡ್ಬಿಟ್ಟು ಅದರಲ್ಲಿ ಡೆಂಚರ್ ಮಾಡಿದ್ರೆ ಸೊ ನಿಮ್ಗೆ ಅದು ಇಟ್ ವಿಲ್ ಹೋಲ್ಡ್ ದ ಡೆಂಚರ್. ಆವಾಗ ನಿಮ್ಗೆ ಆ ಮೂವ್ಮೆಂಟ್ಸ್ ಇರಲ್ಲ, ಬೀಳುತ್ತೆ ಅನ್ನೋ ಇದಿರಲ್ಲ. ಸೊ ನಾವಿರೋ ತನಕನೂ ಹಲ್ಲಿದ್ದಂಗೆ ಇರುತ್ತೆ. ಇನ್ಫ್ಯಾಕ್ಟ್ ನಾನು ಒಂದ್ ಕಡೆ ಕೇಳಿದೆ ಲತಾ ಮಂಗೇಶ್ಕರ್ ಅವ್ರಿಗೆ, ಅವ್ರು ಹೋಗೋ ತನಕನೂ ಅವ್ರಿಗೆ ಆಲ್ ದ 32 ವೇರ್ ಇಂಟ್ಯಾಕ್ಟ್ ಅಂತ ಹೇಳಿ. ಹಾ, ಸೊ ಇವಾಗ ಈ ಆಲ್ಟರ್ನೇಟ್ ನೀವ್ ಏನ್ ಹೇಳ್ತಾ ಇದೀರಾ, ಒರಿಜಿನಲ್ ಇಲ್ದೆ ಹೋದ್ರು ಹಲ್ಲು ಅಂತ ಇಟ್ಕೊಳ್ಳುವ ಸಾಧ್ಯತೆ ಇದೆ. ಅಷ್ಟಂತೂ ಅಡ್ವಾನ್ಸ್ಮೆಂಟ್ ಇದೆ. ವಂಡರ್ಫುಲ್. ಮಾಡ್ಬೋದು. ಓನ್ಲಿ ಥಿಂಗ್ ಮೇ ಬಿ ಅವ್ರ ತರ ಹಾಡಕ್ ಆಗಲ್ವೋ ಏನೋ, ಬಟ್ ಅಟ್ಲೀಸ್ಟ್ ಊಟ ತಿಂಡಿ ಮಾಡಕ್ಕಾಗುತ್ತೆ. ಸೊ ಬಿಕಾಸ್ ಏಜಿಂಗ್ ಪ್ರಾಸೆಸ್ ಅಲ್ಲಿ ಊಟ ತಿಂಡಿ ನಮ್ಗೆ ರೆಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಹಂಗಿರುವಾಗ ತಿನ್ನೋದು ಅಷ್ಟೇ, ಅದು ಕೂಡ ಸರಿಗ್ ತಿನ್ನಕ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತೆ. ಸೊ ಸುಮಾರು ಜನಕ್ಕೆ ಅದರಿಂದ ಡೈಜೆಷನ್ ಪ್ರಾಬ್ಲಮ್ ಆಗತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗತ್ತೆ, ಈವನ್ ಕಾನ್ಸ್ಟಿಪೇಷನ್ ಆಗತ್ತೆ. ಬಿಕಾಸ್ ಸರಿಗ್ ತಿಂದಿರಲ್ಲ, ಬಿಕಾಸ್ ಹಲ್ಲಿಲ್ದೆ ಇರೋದ್ರಿಂದ ತಿನ್ನಲ್ಲ ಅಂತ. ಬಟ್ ಸೊ ಆತರ ಅದಕ್ಕೆ ಅಟ್ಲೀಸ್ಟ್ ಅವಶ್ಯಕತೆ ಇದ್ರೆ ಮಾಡ್ಬೋದು. ಇದೆಲ್ಲ ಮಾಡಿ ನಾವು ತಿನ್ನುವಂಗ ಆಗ್ಬೋದು. Okay. That is good. So one final message you want to give out ಅಂದ್ರೆ ತುಂಬಾ ಬೇಸಿಕ್ಸ್ ಆಗಿ never ever miss this ಅಂತ ಹೇಳೋದಾದ್ರೆ one thing, what you want to say to our audience? Never ever miss this ಅಂದ್ರೆ I think it's only brushing. I will say only brushing. ಚೆನ್ನಾಗಿ ಮಾಡಿ ಬ್ರಷಿಂಗ್ ಮಾಡಿ ಆಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಅಷ್ಟೇನೆ. ಅದು ಎರಡು ಮಾಡಿದ್ರೆ ಐ ಥಿಂಕ್ ನಿಮ್ಗೆ ಒಂದು 70 to 80% ಆಫ್ ಯುವರ್ ಡೆಂಟಲ್ ಪ್ರಾಬ್ಲಮ್ಸ್ ಇರಲ್ಲ. Okay. ಸೊ ಆ್ಯಂಡ್ ಮೇ ಬಿ ಒನ್ಸ್ ಇನ್ ಅ ಇಯರ್ ಒಂದ್ಸರಿ ಒಂದು ಡೆಂಟಲ್ ವಿಸಿಟ್ ಮಾಡಿಬಿಟ್ಟು ಸೊ ನಿಮ್ಮ ಹಲ್ಲು ಹೇಗಿದೆ ಅಂತ ನೀವು ಕನ್ನಡಿಯಲ್ಲಿ ನಿಮ್ಮ ಹಲ್ಲನ್ನ ನೋಡೋದಕ್ಕಿಂತ ನಾವು ನೋಡ್ಬಿಟ್ಟು ಹೇಳಿದ್ರೆ, ಸೊ ಇನಿಷಿಯಲಿ ಯಾವ್ದಾದ್ರು ಒಂದು ಕ್ಯಾವಿಟಿ ಸ್ಟಾರ್ಟ್ ಆಗೋ ತರ ಇದೆ ಅಂದಾಗ ನಾವು ಮುಂಚೆನೆ ಹೇಳ್ಬೋದು, ನೋಡಿದಾಗ ರೆಗ್ಯುಲರ್ ಚೆಕಪ್ ಬಂದಾಗ ಇಲ್ಲೊಂದು ಕ್ಯಾವಿಟಿ ಸ್ಟಾರ್ಟ್ ಆಗ್ತಾ ಇದೆ, ಬೇಗ ಫಿಲ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ಬೋದು. ಅದು ನಿಮ್ಗೆ ಸಿಂಪ್ಟಮ್ ಕೊಟ್ಟು ನೀವು ಬರೋದಕ್ಕಿಂತ ನಮ್ಮ ಹತ್ರ ಬಂದ ಮೇ ಬಿ ಲಿಟಲ್ ಅರ್ಲಿಯರ್ ನಾವು ಅದನ್ನ ಡಿಟೆಕ್ಟ್ ಮಾಡಿ ಹೇಳ್ಬೋದು ಅಂತ. ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಒಂದು ವಿಸಿಟ್ ಇಟ್ಕೋಬಹುದು, ಇಫ್ ನಾಟ್ 6 months once ಅಷ್ಟಾದ್ರೂ ಇರ್ಬೇಕು. Wonderful dentist. Thank you so much. With a bright, nice smile on your face. One important subject, probably I can say ಒಂದು ಸ್ವಲ್ಪ ignored subject among the public. ಅದನ್ನ ಅಡ್ರೆಸ್ ಮಾಡಿದೀರಿ. ಐ ನೋ ನಿಮ್ಗೆ ಇವಾಗ ಕ್ಲಿನಿಕ್ ಟೈಮ್ ಆಯ್ತು, ಬಟ್ ಸ್ಟಿಲ್ ಯು ಮೇಡ್ ಇಟ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. Actually I have seen so many podcasts in YouTube and Facebook and all. I never thought one day I'll also sit here and say. So thanks to you. Not at all. I mean, you deserve it. Andre, because you are into the profession since such a long time. ಇಷ್ಟು ವರ್ಷದಿಂದ ಮಾಡ್ತಿದ್ದೀರಾ. ಅಂಡ್ ನಾನು ಹೇಳದ್ನಲ್ಲ ಬಿಗಿನಿಂಗ್ ಅಲ್ಲೇ, ಇದೊಂದು ಸಬ್ಜೆಕ್ಟ್ ನಾವು ಅಡ್ರೆಸ್ ಮಾಡೇ ಇರ್ಲಿಲ್ಲ. ಐ ಆಲ್ವೇಸ್ ವಾಂಟೆಡ್ ಟು. ರೀಸೆಂಟ್ಲಿ ವೆನ್ ಐ ವಿಸಿಟೆಡ್ ಯು, ದೆನ್ ಇಟ್ ಆಕ್ಚುಲಿ ಸ್ಟ್ರೈಕ್ ಮೈ ಮೈಂಡ್. ಕರೆಕ್ಟ್ ಅಲ್ಲ, ಇದೊಂದು ಸಬ್ಜೆಕ್ಟ್ ಯಾಕೆ ಮಾತಾಡಿಸಬಾರ್ದು, ಅಂಡ್ ವೈ ಕಾಂಟ್ ದಟ್ ಬಿ ಯು ಅಂತ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ನಾ ಕೇಳಿದ ತಕ್ಷಣ ನೀವು ಖುಷಿಯಾಗಿ ಒಪ್ಕೊಂಡ್ರಿ, ಕ್ವಿಕ್ ಆಗಿ ಮಾಡಿದ್ರಿ. ಅಲ್ಲ, ನಾವೇನ್ ಐ ವಾಂಟೆಡ್ ಟು ಸೆಂಡ್ ಅ ಮೆಸೇಜ್ ಆಲ್ಸೋ ಟು ದ ಪಬ್ಲಿಕ್ ಅಲ್ವಾ. ಬಿಕಾಸ್ ನಾವ್ ಏನೇ ನಮ್ ಪೇಷಂಟ್ಸ್ ಗೆ ಹೇಳ್ತಾ ಇದ್ರು ಕೂಡ this will reach at a larger extent. I hope so. Yeah. So adrinda maybe I thought like awareness irli janake anta ansuತ್ತೆ. So ನಮ್ಮ ಪ್ರಯತ್ನನೂ ಅದೇ, ಬಿಕಾಸ್ GSS ಮಾಧ್ಯಮನ ಒಂದು ಬರೀ ಹ್ಯೂಮನ್ ಹೆಲ್ತ್ ಅಂತಾನೆ ಅಲ್ಲ, ಒಂದು ಟೋಟಲ್ ಒಂದು ಒಳ್ಳೆಯ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡ್ಬೇಕಂದ್ರೆ ಏನೇನ್ ಆಸ್ಪೆಕ್ಟ್ಸ್ ಬೇಕೋ ಅದೆಲ್ಲವನ್ನ ಈ ಪ್ಲಾಟ್ಫಾರ್ಮ್ ಮೂಲಕ ಕೊಡೋಣ ಅನ್ನೋ ನಿಟ್ಟಿನಲ್ಲೇ ನಾವು ಕಾಂಟೆಂಟ್ ಗಳನ್ನ ತರೋ ಪ್ರಯತ್ನ ಮಾಡ್ತಾ ಇದೀವಿ. ಅಂಡ್ ನಿಮ್ ತರ ಎಲ್ಲ ಥ್ಯಾಂಕ್ ಯು. ನಿಮ್ ತರ ಈ ತರ ತುಂಬಾ ಸಪೋರ್ಟ್ ಕೊಟ್ಟಾಗ ಬಂದಾಗ ನಮ್ ಜನಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಯು ಕ್ಯಾನ್ ಡೆಫಿನೆಟ್ಲಿ ಲುಕ್ ಎಟ್ ದ ಕಾಮೆಂಟ್ ಸೆಕ್ಷನ್. ಅವ್ರು ಅಲ್ಲೇ ಅವ್ರ ಪ್ರಾಬ್ಲಮ್ಸ್ ನ ಕೆಲವರು ಅಲ್ಲೇ ಹೇಳ್ತಾರೆ. ಕೆಲವು ಸ್ಪೀಕರ್ಸ್ ಅಥವಾ ಗೆಸ್ಟ್ ಸ್ಪೀಕರ್ಸ್ ಬಂದವರು ದೇ ಡೋಂಟ್ ಮೈಂಡ್ ಗಿವಿಂಗ್ ಅ ಸೊಲ್ಯೂಷನ್ ರೈಟ್ ದೇರ್ ಆನ್ ದ ಕಮೆಂಟ್ ಸೆಕ್ಷನ್. ಸೊ ಅಲ್ಲಿ ಬ್ರಿಡ್ಜ್ ಮಾಡೋಕಷ್ಟೇ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಆರ್ ಇನ್ವೈಟ್. ಥ್ಯಾಂಕ್ ಯು. GWS also. Thank you. Namaste. Okay, namaste.